ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಹಾನುಭಾವರಾಗಿರುವಂತಹ ವಿಜಯೇಂದ್ರ ಸ್ವಾಮಿಗಳವರ ಆರಾಧನೆಯನ್ನು ಪರಮಪೂಜ್ಯರಾಗಿರುವಂತಹ ಶ್ರೀ ವಿದ್ಯಾಶ್ರೀಷತೀರ್ಥ ಶ್ರೀಪಾದರ ಅನುಜ್ಞೆಯ ಮೇರೆಗೆ ಇಲ್ಲಿಯೇ ನಡೆಸಲಾಗ್ತಾ ಇದೆ. ಅದರ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಜ್ಞಾನ ಕಾರ್ಯದಲ್ಲಿ ಯಥಾಮತಿಯಾಗಿ ಗುರುಗಳ ಮಹಿಮೆಯನ್ನು ನಿಮ್ಮ ಮುಂದೆ ಉಪಸ್ಥಾಪನೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ. ಭಗವಂತ ಬೇರೆ ಯುಗಗಳಲ್ಲಿ ತಾನೇ ಅವತಾರವನ್ನು ಮಾಡ್ತಾನೆ, ಜೊತೆಗೆ ದೇವತೆಗಳಿಗೂ ಕೂಡ ಅವತಾರವನ್ನು ಮಾಡಲಿಕ್ಕೆ ಆದೇಶ ಮಾಡಿರ್ತಾನೆ. ಭಗವಂತ, ದೇವತೆಗಳು ಎಲ್ಲರೂ ಭೂಮಿಗೆ ಬಂದು ತಾವು ಜಗತ್ತಿಗೆ ರಕ್ಷಣೆಗೆ ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತಾರೆ. ಆದರೆ ಕಲಿಯುಗದಲ್ಲಿ ಆ ರೀತಿಯಾಗಿಲ್ಲ. ಭಗವಂತನನ್ನು ತ್ರಿಯುಗ್ಮಿ ಅಂತ ಹೇಳಿ ಕರೀತಾರೆ. 3 ಯುಗದಲ್ಲಿ ಮಾತ್ರ ಅವನಿಗೆ ಅವತಾರ, ಕಲಿಯುಗದಲ್ಲಿ ಅವತಾರ ಇಲ್ಲ. ಅದಕ್ಕಾಗಿ ಸರ್ವಜ್ಞ ಶಿರೋಮಣಿಗಳಾಗಿರುವಂತಹ ಮುಖ್ಯಪ್ರಾಣದೇವರಿಗೆ ಆದೇಶವನ್ನು ಭಗವಂತ ಮಾಡ್ತಾನೆ. ಮುಖ್ಯಪ್ರಾಣದೇವರು ವಾಯುದೇವರಾಗಿ ಅವತಾರವನ್ನು ಮಾಡಿದ್ರು. ವಾಯುದೇವರಾಗಿ ಅವತಾರವನ್ನು ಮಾಡಿ ವೇದಗಳ ರಹಸ್ಯ ಏನು, ವೇದಗಳ ಅಭಿಪ್ರಾಯ ಏನು, ಪುರಾಣ ಮಹಾಭಾರತ ಎಲ್ಲದರ ರಹಸ್ಯ ಏನು ಅಂತ ಸಪ್ರಮಾಣವಾಗಿ ನಿರೂಪಣೆಯನ್ನು ಮಾಡಿದ್ರು. ವೇದಾರ್ಥ ನಿರ್ಣಾಯಕ ಆಗಿರುವ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಮಾರ್ಗದರ್ಶನವನ್ನು ಮಾಡಿದ್ರು. ಅದಾದ ನಂತರ ಪುನಃ ಕಾಲದ ಅನೇಕ ಘಟ್ಟಗಳಲ್ಲಿ ಅನೇಕ ಮಹಾನುಭಾವರು ಅವತಾರವನ್ನು ಮಾಡ್ತಾ ಬಂದರು. ಯಾಕೆ ಅಂತಂದರೆ ಪುನಃ ಅಂತಹ ಜ್ಞಾನಿಗಳ ಅಗತ್ಯ ಇದೆ. ಸಾಮಾನ್ಯರಿಂದ ನಡೆಯುವಂತಹ ಕೆಲಸ ಅಲ್ಲ. ಸಾಮಾನ್ಯರಾದಂತಹ ನಾವೇನು ಮಾಡಬಹುದು? ಈ ಥರವರ ಆರಾಧನೆ ಮಾಡಬಹುದು, ಒಂದಿಷ್ಟು ಗೊತ್ತಿರೋಷ್ಟು ಒಂದು ವಿಚಾರಗಳನ್ನು ಹಂಚಿಕೊಳ್ಳಬಹುದು, ಒಂದು ಒಳ್ಳೆ ಊಟ ಮಾಡಬಹುದು, ಅಷ್ಟೇ. ಇದೆಲ್ಲ ಆದಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡಿ ನಮಸ್ಕಾರ ಮಾಡಿ ಹೋಗಬಹುದು. ಆದರೆ ಸಿದ್ಧಾಂತ ಸಂರಕ್ಷಣೆ ಅಂತಾಗಬೇಕು ಅಂತಾದರೆ ಅದಕ್ಕೆ ಮಹಾ ತಪಸ್ವಿಗಳೇ ಬರಬೇಕು, ದೈವಾಂಶ ಸಂಭೂತರೇ ಬರಬೇಕಾಗತ್ತೆ. ಸಾಮಾನ್ಯರಿಗೆ ಸಾಧ್ಯ ಆಗುವಂಥದ್ದಲ್ಲ. ಸಾಮಾನ್ಯರಿಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಈ ಒಂದು ಕೆಲಸ ಏನಿದೆ, ಸಿದ್ಧಾಂತ ಸ್ಥಾಪನೆ ಆಗಿರಲಿ, ಇದೆಲ್ಲ ನಡಿಬೇಕು ಅಂತಂದರೆ ಕೇವಲ ಯಾವುದೋ ಒಂದು ವಿಧದ ಸಾಮರ್ಥ್ಯದಿಂದ ನಡೆಯೋದಿಲ್ಲ. ಕೇವಲ ನನಗೆ ಬಾಹುಬಲ ಇದೆ, ಅಥವಾ ಬುದ್ಧಿಬಲ ಇದೆ, ಅಥವಾ ಧನಬಲ ಇದೆ, ಒಂದೊಂದಿದ್ರೂ ಸಾಕಾಗೋದಿಲ್ಲ. ಯಾಕೆಂದರೆ ನೀವು ಇತಿಹಾಸವನ್ನು ನೋಡಿದಾಗ ಗೊತ್ತಾಗುತ್ತೆ, ಎಲ್ಲರೂ ಕೂಡ ಒಬ್ಬ ರಾಜನನ್ನು ಆಶ್ರಯಿಸಿಕೊಂಡು ತಮ್ಮ ಸಿದ್ಧಾಂತವನ್ನೆಲ್ಲ ಪ್ರಚಾರ ಮಾಡ್ತಾ ಬರ್ತಾರೆ. ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಕಾಲಘಟ್ಟದಲ್ಲೂ ನಾವು ನೋಡ್ತೀವಿ. ರಾಜರಿಗೆ ಸ್ವಂತ ವಿಮರ್ಶೆ ಮಾಡೋ ಬುದ್ಧಿ ಇರುತ್ತೋ ಇಲ್ವೋ, ಎಲ್ಲರಿಗೂ ಅಂತಹ ಸಾಮರ್ಥ್ಯ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಅವರು ಯಾರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿರ್ತಾರೋ, ಅವರು ಯಾವುದನ್ನು ಪ್ರಚಾರ ಮಾಡ್ತಾರೋ ಅದೇ ಹೆಚ್ಚು ಪ್ರಚಲಿತವಾಗ್ತಾ ಬರ್ತಾ ಇರುತ್ತೆ.
ಇಂತಹ ಕಾಲಘಟ್ಟದಲ್ಲಿ ರಾಜರ ವಿರೋಧವನ್ನು ಕಟ್ಟಿಕೊಳ್ಳುವಂತಹ ಪ್ರಸಂಗ ಬರುತ್ತೆ. ವಾದಿರಾಜ ಸ್ವಾಮಿಗಳು ಸ್ಪಷ್ಟವಾಗಿ ಯುಕ್ತಿಮಲ್ಲಿಕೆಯಲ್ಲಿ ಹೇಳ್ತಾರೆ, ರಾಜರ ವಿರೋಧ ತಮಗಿತ್ತು, ರಾಜರ ವಿರೋಧ ಇದ್ದರೆ ಏನಾಯಿತು, ನನಗೆ ರಾಜರ ಆಶ್ರಯದಿಂದ ಏನೂ ಆಗಬೇಕಾಗಿಲ್ಲ, ಒಂದು ಪರ್ಣಶಾಲೆಯಲ್ಲಿದ್ದು ನಾನು ಜೀವನ ನಡೆಸಬಲ್ಲೆ, ಸನ್ಯಾಸಿ ನಾನು ಅಂತ ಹೇಳ್ತಾರೆ. ಅಂದರೆ ವಾದಿರಾಜರಿಗೂ ಕೂಡ ಆಗಿನ ಕಾಲದಲ್ಲಿ ಆಡಳಿತ ಮಾಡ್ತಾ ಇದ್ದಂತಹ ರಾಜರ ವಿರೋಧ ಇತ್ತು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾಗಿ ಈ ವಾದಿರಾಜ ಸ್ವಾಮಿಗಳಂಥವರು, ವಿಜಯೇಂದ್ರ ಸ್ವಾಮಿಗಳಂಥವರು, ವ್ಯಾಸರಾಜರು ಇಂಥವರೆಲ್ಲ ಹೇಗೆ ಸಿದ್ಧಾಂತವನ್ನು ಪ್ರಚಾರ ಮಾಡಿದ್ರು ಅಂದರೆ, ಬುದ್ಧಿ ಕೌಶಲ, ದೈವಬಲ, ಭಗವಂತನ ಪೂರ್ಣವಾಗಿರುವಂತಹ ಅನುಗ್ರಹ ಇತ್ತು ಅವರ ಮೇಲೆ. ಭಗವಂತನ ಆದೇಶದಂತೆ ಅಂಥವರೆಲ್ಲರೂ ಕೂಡ ಭೂಮಿಯಲ್ಲಿ ಅವತಾರವನ್ನು ಮಾಡಿರ್ತಾರೆ. ಜೊತೆಗೆ ತಪೋಬಲವೂ ಕೂಡ ಇರುತ್ತೆ, ತಪಸ್ವಿಗಳೂ ಆಗಿರಬೇಕು. ತಪೋಬಲ ಇಲ್ಲದೇನೆ ನಾವೇನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಪ್ರಪಂಚದಲ್ಲಿ ನೋಡ್ತೀವಿ. ಅವರು ದೊಡ್ಡ ಸ್ಥಾನಕ್ಕೆ ಏರಲಿಕ್ಕೆ ಏನು ಬೇಕೋ ಆ ಯೋಗ್ಯತೆ ಇರುತ್ತೆ, ಆದರೆ ಆ ಸ್ಥಾನಕ್ಕೆ ಹೋಗೇ ಇರೋದಿಲ್ಲ. ಕಾರಣ ಏನು? ದೈವ ಇರೋದಿಲ್ಲ ಅವ್ರಿಗಷ್ಟೇ, ಅದೃಷ್ಟ ಇರೋದಿಲ್ಲ, ಪಾಪಗಳಿರುತ್ತೆ. ಪಾಪದ ಪ್ರಭಾವದಿಂದ ಅವ್ರ ಮೇಲೆ ಹೋಗಬೇಕು ಅಂತಂದರೆ ಬೇಕಾದಷ್ಟು ವಿಘ್ನಗಳು ಬರ್ತಾ ಹೋಗ್ಬಿಡ್ತಾ ಇರುತ್ತೆ. ಹಾಗಾಗಿ ತಪೋಬಲವೂ ಬೇಕು. ನಮಗೆ ಬರುವಂತಹ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ತಪೋಬಲವೂ ಬೇಕು. ಹಾಗಿದ್ರೆ ತಪಸ್ವಿಗಳು, ಮಹಾಜ್ಞಾನಿಗಳು ಎಲ್ಲವೂ ಆಗಿರುವಂತಹ ಒಬ್ಬ ವ್ಯಕ್ತಿಯಿಂದ ಮಾತ್ರ ಇಂತಹ ಸಿದ್ಧಾಂತ ಸ್ಥಾಪನೆ ಅನ್ನುವಂಥದ್ದು ಸಾಧ್ಯ ಆಗುತ್ತೆ. ಹಾಗಾಗಿ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಹೋದಾಗ ಅನೇಕ ಮಹಾನುಭಾವರು, ಶ್ರೀಮದ್ ಆಚಾರ್ಯರ ನಂತರ, ಟೀಕಾಚಾರ್ಯರ ನಂತರವೂ ಕೂಡ ಅನೇಕ ಜನ ಮಹಾಜ್ಞಾನಿಗಳು ಭೂಮಿಯಲ್ಲಿ ಅವತಾರವನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಶ್ರೀಪಾದರಾಜರು ಬಂದರು, ವ್ಯಾಸರಾಜರು ಬಂದರು. ವ್ಯಾಸರಾಜರ ಕಾಲಕ್ಕಂತೂ ಅದ್ಭುತವಾಗಿ ಒಂದು ಗತಿಯೇ ಬದಲಾಯಿತು ಅಂತ ಹೇಳಬಹುದು. ಮಾಧ್ವ ಸಮಾಜಕ್ಕೆ ಭಾರಿ ಒಂದು ಸುವರ್ಣ ಯುಗ ಅಂತಲೇ ಆ ವ್ಯಾಸರಾಜರ ಕಾಲದಲ್ಲಿ ಅಂತ ನಾವು ಹೇಳಬಹುದು. ಆ ನಂತರವೂ ಕೂಡ ಅವರ ಸಾಕ್ಷಾತ್ ಶಿಷ್ಯರಾಗಿ ಪ್ರತಿಬಿಂಬರಾಗಿ ಇದ್ದಂತಹ ವಿಜಯೇಂದ್ರ ಸ್ವಾಮಿಗಳಿದ್ದರು, ವಾದಿರಾಜ ಸ್ವಾಮಿಗಳಿದ್ದರು. ಹೀಗೆ ಕಾಲಘಟ್ಟದಲ್ಲಿ ಅನೇಕ ಜ್ಞಾನಿಗಳು ಬರ್ತಾ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಈ ಜ್ಞಾನಿಗಳಿಂದ ಮಾತ್ರ ಸಾಧ್ಯ ಆಗುವಂಥ ಕೆಲಸಗಳು ಅಂತ ಕೆಲವು ಇರುತ್ತೆ. ಅಂತಹ ಒಬ್ಬ ಮಹಾನುಭಾವರಲ್ಲಿ ವಿಜಯೇಂದ್ರ ಸ್ವಾಮಿಗಳವರು. ಈ ವಿಜಯೇಂದ್ರ ಸ್ವಾಮಿಗಳವರ ಚರಿತ್ರೆಯಾಗಲಿ, ಅವರ ಗ್ರಂಥ ಲೇಖನ ಆಗಲಿ, ಪ್ರತಿಯೊಂದು ಕೂಡ ಅತ್ಯದ್ಭುತವಾಗಿರುವಂಥದ್ದು, ತುಂಬ ವಿಲಕ್ಷಣವಾಗಿರುವಂಥದ್ದು, ನಮಗೆ ಭಾರಿ ಸಂತೋಷವನ್ನು ಉಂಟು ಮಾಡುವಂಥದ್ದು. ಈಗ ನೀವು ಒಂದನ್ನು ಗಮನಿಸಬಹುದು, ನೀವು ಯಾವುದೇ ಒಬ್ಬ ಮಹಾನುಭಾವರು ನಾವು ಯಾರನ್ನು ಕರಿತೀವಿ, ಅವರ ಜೀವನ ಚರಿತ್ರೆ ನೋಡ್ರಿ. ಪ್ರತಿಯೊಬ್ಬರ ಜೀವನ ಚರಿತ್ರೆಯಲ್ಲೂ ಕೂಡ ಪವಾಡಗಳು ಇದ್ದೇ ಇರುತ್ತೆ. ರಾಯರು ಇಂಥ ಪವಾಡ ಮಾಡಿದ್ರು, ನೀವು ಯಾರನ್ನೇ ಬೇಕಾದ್ರೂ ತಗೊಳ್ಳಿ, ನಾವು ಯಾರ್ಯಾರನ್ನು ಮಹಾನುಭಾವರು ಅಂತ ಕರಿತೀವಿ, ಅವರ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಪವಾಡಗಳನ್ನು ಅವರು ನಡೆಸಿಯೇ ಇರ್ತಾರೆ. ಕೆಲವರು ಜಾಸ್ತಿ, ಕೆಲವರು ಕಮ್ಮಿ, ಈ ಥರ ಅಷ್ಟೇ ಬಿಟ್ಟರೆ ಎಲ್ಲರೂ ಕೂಡ ಪವಾಡ ಪುರುಷರು. ಹೀಗೆ ಪವಾಡವನ್ನು ನಡೆಸುವಂತಹ ಉದ್ದೇಶ ಏನಿದೆ ಅವರಿಗೆ? ಯಾಕೆಂದರೆ ಪವಾಡದಿಂದ ಸಿದ್ಧಾಂತ ಸ್ಥಾಪನೆ ಆಗೋದಿಲ್ಲ. ಯಾವತ್ತು ಪವಾಡದಿಂದ ನಾವು ಸಿದ್ಧಾಂತ ಸ್ಥಾಪನೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾವುದು ಸರಿ, ಇದನ್ನು ಹೆಂಗೆ ನಿರ್ಣಯ ಮಾಡಬೇಕು? ಯಾವುದೇ ಒಂದು ವಿಚಾರ ಆಗಿರಲಿ, ಈ ತತ್ವ ಅನ್ನುವಂಥದ್ದು ಇವ್ರು ಹೇಳೋದು ಸರಿನೋ, ಈ ಮತದವ್ರು ಹೇಳೋದು ಸರಿನೋ, ಇದನ್ನು ಹೆಂಗೆ ತೀರ್ಮಾನ ಮಾಡಬೇಕು ಅಂತಂದರೆ ವಾಕ್ಯಾರ್ಥಗಳಿಂದ, ವಾಕ್ಯಾರ್ಥ ಗೋಷ್ಠಿಗಳನ್ನು ನಡೆಸಿ ಅದರಲ್ಲಿ ವಾಕ್ಯಾರ್ಥ ಅನ್ನುವಂತಹ ಹೊರಗೆ ಹಚ್ಚಿ ಯಾವುದು ಸರಿ ಯಾವುದು ತಪ್ಪು ನಿರ್ಣಯ ಮಾಡಬೇಕಾಗತ್ತೆ ಹೊರತು ಬೇರೆ ಉಪಾಯಗಳಿಂದ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಜ್ಞಾನಿಗಳು ಪವಾಡದ ಮುಖಾಂತರ ಸಿದ್ಧಾಂತವನ್ನು ಪ್ರಚಾರ ಮಾಡಲಿಕ್ಕೆ ಹೊರಟವರು ಅಲ್ಲೇ ಅಲ್ಲ. ಅವರ ಉದ್ದೇಶ ಪವಾಡ ಆಗಿರಲೇ ಇಲ್ಲ. ಆದರೆ ಮತ್ತು ಪವಾಡವನ್ನು ಯಾಕೆ ನಡೆಸ್ತಾರೆ ಅವರು ಅಂತಂದರೆ, ಜನರನ್ನು ಹತ್ತಿರ ಸೆಳೆದುಕೊಳ್ಳಿಕ್ಕೋಸ್ಕರವಾಗಿ. ಏನೂ ಲಾಭ ಇಲ್ಲ ಒಬ್ಬ ವ್ಯಕ್ತಿಯಿಂದ ಅಂತಾದರೆ ಯಾರು ಅವ್ರ ಹತ್ರ ಹೋಗೋದೇ ಇಲ್ಲ. ಏನಕ್ಕೆ ಹೋಗಬೇಕು? ಬಾರಪ್ಪ, ನೀನು ಒಳ್ಳೆ ಪಾಠ ಹೇಳ್ತೀನಿ, ಒಳ್ಳೆ ವಿಚಾರ ನಿನ್ನ ತಲೆ ತುಂಬುವಂತೆ ಮಾಡ್ತೀನಿ, ನಾನು ನಿನಗೆ ಆತ್ಮೋದ್ಧಾರ ಆಗುವಂತೆ ಮಾಡ್ತೀನಿ ಅಂತ ಯಾರು ಬರ್ತಾರೆ? ಯಾರೂ ಬರೋದೇ ಇಲ್ಲ. ಅದ್ರ ಬದಲು ನಿಂಗೇನಾದ್ರು ಕಷ್ಟ ಇದೆಯಾ ಹೇಳು, ಕಷ್ಟ ಇದ್ದರೆ ಪರಿಹಾರ ಮಾಡ್ತೀನಿ ಬಾ ಅಂದರೆ ಎಲ್ಲರೂ ಕೂಡ ಬರ್ತಾರೆ. ಯಾಕೆಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ನನಗೆ ಕಷ್ಟ ಇದೆ ಅನ್ನೋ ಭಾವನೆ ಇರೋದ್ರಿಂದಾಗಿ ಪ್ರತಿಯೊಬ್ಬರೂ ಮುಂದೆ ಬರ್ತಾರೆ. ಮಗುವಿಗೆ ಕಹಿಯಾದ ಔಷಧಿಯನ್ನು ಹಾಕುವಾಗ ಅದು ಬಾಯೇ ಬಿಡೋದಿಲ್ಲ, ಗೊತ್ತಾಗ್ಬಿಟ್ಟಿರ್ತದೆ ಇದು ಕಹಿ ಔಷಧಿ, ನಾನು ಬಾಯಿ ಬಿಡಬಾರ್ದು ಅಂತ. ಕೊನೆಗೆ ತಾಯಿ ಏನು ಮಾಡ್ತಾಳೆ, ಸಿಹಿಯಾದ ಏನಾದರೂ ಒಂದು ಪದಾರ್ಥ ತೋರಿಸ್ತಾಳೆ, ಅದನ್ನು ತಿನ್ನಲಿಕ್ಕೆ ಅಂತ ಬಾಯಿ ಬಿಟ್ಟಾಗ ಜೊತೆಗೆ ಕಹಿಯಾದ ಔಷಧಿಯನ್ನು ಕೂಡ ತಾಯಿ ಹಾಕ್ತಾಳೆ. ಹೇಗೋ ಹಾಗೆ ಈ ಒಂದು ಲಾಭ ಇಲ್ಲ ಅಂತಾದರೆ ಮಠಗಳಿಗೆ ಯಾವ ಜನರೂ ಬರ್ತಾ ಇರಲಿಲ್ಲ. ಯಾಕೆ ರಾಯರ ಮಠಕ್ಕೆ ಜನಗಳು ಬರ್ತಾರೆ? ಆತ್ಮೋದ್ಧಾರಕ್ಕೋಸ್ಕರ ಅಂತ ಅನ್ನುವಂತಹ ಜನಗಳು ಎಷ್ಟು ಮಹಾ ಇದ್ದಾರೆ.
ರಾಯರ ಮಠಕ್ಕೆ ಯಾಕೆ ಬರ್ತೀವಿ ಅಂತಂದರೆ ಇಲ್ಲ ನಮಗೇನೋ ಸಮಸ್ಯೆ ಇತ್ತು, ಒಂದು 108 ಪ್ರದಕ್ಷಿಣೆ ಹಾಕ್ತೀವಿ, ಆದ್ದರಿಂದ ನಮಗೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ, ಈ ಕಾರಣಗಳನ್ನು ಕೊಡ್ತಾರೆ ಹೊರತು ಆತ್ಮೋದ್ಧಾರ ಅಂತ ಯಾರೂ ಕೂಡ ಕಾರಣ ಕೊಡೋದಿಲ್ಲ. ಹಾಗಾಗಿ ಇಂತಹ ಒಂದು ಪವಾಡಗಳನ್ನೆಲ್ಲವನ್ನೂ ಕೂಡ ನೆರವೇರಿಸ್ತಾರೆ. ಜನಗಳು ಆಕರ್ಷಿತರಾದಾಗ ಆಗ ಅವರ ತಲೆಯಲ್ಲಿ ತತ್ವ ವಿಚಾರಗಳನ್ನು ತುಂಬಬಹುದು. ತತ್ವ ವಿಚಾರಗಳನ್ನು ತುಂಬಿಕೊಂಡಾಗ ಅವರಿಗೆ ಬೇರೆ ಎಲ್ಲ ಲೌಕಿಕ ಸಂಪತ್ತಿಗಿಂತ ಈ ಸಂಪತ್ತೇ ಹೆಚ್ಚು ಅಂತ ಅವರಿಗೆ ಮನದಟ್ಟಾಗತ್ತೆ. ಆ ಮನವರಿಕೆ ಆದಾಗ ಅವರು ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಶುರುವಾಗ್ತಾರೆ. ಹಾಗಾಗಿ ಜ್ಞಾನಿಗಳು ಇಂತಹ ಪವಾಡಗಳನ್ನು ತೋರಿಸಿಕೊಡ್ತಾರೆ. ಅಂಥ ವಿಜಯೇಂದ್ರ ಸ್ವಾಮಿಗಳ ವಿಷಯದಲ್ಲಿ ತುಂಬ ವಿಲಕ್ಷಣವಾಗಿರುವಂತಹ ಬೇಕಾದಷ್ಟು ಪವಾಡಗಳನ್ನು ನಾವು ನೋಡ್ತೀವಿ. 1, 2 ಅಲ್ಲ, ಒಂದೊಂದು ಪವಾಡವು ಭಾರಿ ಭಾರಿ ವಿಲಕ್ಷಣವಾಗಿರುವಂತಹ ಪವಾಡಗಳನ್ನೆಲ್ಲ ನೋಡ್ತೀವಿ. ನಾನು ಪವಾಡಗಳನ್ನು ಹೇಳಲಿಕ್ಕೆ ಹೊರಟಿಲ್ಲ, ಒಂದನ್ನು ಮಾತ್ರ ಹೇಳಲಿಕ್ಕೆ ಒಂದು ಕಾರಣವೂ ಕೂಡ ಇದೆ. ಈ ವಿಜಯೇಂದ್ರ ಸ್ವಾಮಿಗಳಂಥವರು ತಾವು ಗ್ರಂಥಗಳ ಮುಖಾಂತರ, ಅಂದರೆ ಕೃತಿಗಳು, ತಮ್ಮ ಕೃತಿಗಳ ಮುಖಾಂತರ ಶ್ರೀಮದಾಚಾರ್ಯರ ಯಾವ ತತ್ವವನ್ನು ಸ್ಥಾಪನೆ ಮಾಡಿರ್ತಾರೋ ಅದನ್ನು ತಮ್ಮ ಮತ್ತೊಂದು ಕೃತಿ ಅಂದರೆ ಕೆಲಸ, ತಮ್ಮ ನಡತೆಯ ಮುಖಾಂತರವೂ ಕೂಡ ಅದನ್ನೇ ತೋರಿಸ್ಕೊಡ್ತಾರೆ. ಇದು ಮಹಾತ್ಮರ ಸ್ವಭಾವ. ಮನಸ್ಸೇಕಂ ವಚಸ್ಸೇಕಂ, ಮನಸ್ಸಿನಲ್ಲಿ, ಮಾತಿನಲ್ಲಿ, ಕೆಲಸದಲ್ಲಿ ಎಲ್ಲವೂ ಏಕಪ್ರಕಾರವಾಗಿರುತ್ತೆ. ಮನಸ್ಸಿನಲ್ಲಿರೋದೇ ಬೇರೆ, ಬಾಯಲ್ಲಾಡೋದೇ ಬೇರೆ, ಕೆಲಸ ಮಾಡೋದೇ ಬೇರೆ, ಇದಿರೋದಿಲ್ಲ. ಮಹಾತ್ಮರು ಅಂದರೆ ಎಲ್ಲ ಏಕಪ್ರಕಾರವಾಗಿರಬೇಕು. ತಾವು ತಮ್ಮ ಗ್ರಂಥಗಳಲ್ಲಿ ಏನು ಬರೆದಿದ್ದಾರೆ, ಏನು ಹೇಳಿದ್ದಾರೆ, ತಾವು ಅದನ್ನೇ ತಮ್ಮ ಕೃತಿಯ ಮುಖಾಂತರವಾಗಿ ತೋರಿಸ್ಕೊಡ್ತಾರೆ. ಆಗ ಅವರು ಮಹಾತ್ಮರು ಅಂತ ಆಗ್ತಾರೆ, ನಮಗೆ ಅವರಲ್ಲಿ ಶ್ರದ್ಧೆ ಬರುತ್ತೆ. ಪರಮ ಮುಖ್ಯವಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಮೇಯ ಅಂದರೆ ಯಾವುದು? ಭಗವಂತನ ಸರ್ವೋತ್ತಮತ್ವ. ಭಗವಂತನ ಸರ್ವೋತ್ತಮತ್ವವನ್ನು ತಮ್ಮ ಗ್ರಂಥಗಳಲ್ಲಿ ತುಂಬ ಚೆನ್ನಾಗಿ ವಿಜಯೇಂದ್ರ ಸ್ವಾಮಿಗಳು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ವಿಜಯೇಂದ್ರ ಸ್ವಾಮಿಗಳ 100 ಗ್ರಂಥಗಳಲ್ಲಿ ನಮಗೆ ಸಿಗುವಂತೆ ಉಳ್ಕೊಂಡಿರೋದು ಕೆಲವು ಗ್ರಂಥಗಳು ಮಾತ್ರ. ಮಿಕ್ಕೆಲ್ಲ ಗ್ರಂಥಗಳ ಹೆಸರು ಮಾತ್ರ ಉಳ್ಕೊಂಡಿದೆ. ಆ ಹೆಸರೇ ಅಷ್ಟು ಚೆನ್ನಾಗಿದೆ, ಅಷ್ಟು ಆ ಹೆಸರಿನಿಂದನೇ ನಾವು ಅದ್ಭುತ ಅಂತ ಹೇಳಿ ಆ ಗ್ರಂಥವನ್ನು ಅಂದಾಜು ಮಾಡಬಹುದಾಗಿದೆ. ಹೀಗೆ ವಿಜಯೇಂದ್ರ ಸ್ವಾಮಿಗಳು ಒಂದು ಗ್ರಂಥ ಬರೆದಿದ್ದಾರೆ, ಸರ್ವಸಿದ್ಧಾಂತ ಸಾರಾಸಾರ ವಿವೇಚನಂ ಅಂತ ಹೇಳಿ. ಆ ಒಂದು ಗ್ರಂಥದಲ್ಲಿ ಎಲ್ಲ ಸಿದ್ಧಾಂತಗಳನ್ನು ಅನುವಾದ ಮಾಡ್ತಾ ಮಾಡ್ತಾ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಸಿದ್ಧಾಂತಗಳ ವಿಮರ್ಶೆಯನ್ನು ಆ ಒಂದು ಗ್ರಂಥದಲ್ಲಿ ಮಾಡ್ತಾರೆ ವಿಜಯೇಂದ್ರ ಸ್ವಾಮಿಗಳು. ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನಂ ಅಂಥೇಳಿ ಭಾರಿ ದೊಡ್ಡದಾಗಿರುವಂತಹ ಗ್ರಂಥ. ಆದರೆ ಒಂದು ಸತ್ಯ ದುರಂತ ಹೇಳಲೇಬೇಕೇನು ಅಂತಂದರೆ, ಎಲ್ಲ ಸಿದ್ಧಾಂತಗಳ ಪರಿಚಯಕ್ಕೋಸ್ಕರವಾಗಿ, ಎಲ್ಲ ಸಿದ್ಧಾಂತಗಳ ಪರಿಚಯ ನಮಗೆ ಆಗಬೇಕು ಅಂದರೆ ಯಾವ ಗ್ರಂಥ ಓದಬೇಕು ಅಂತಂದರೆ, ಎಲ್ಲರೂ ಕೂಡ ಬೇರೆ ಒಂದು ಗ್ರಂಥವನ್ನು ಆಶ್ರಯಿಸ್ತಾರೆ, ಸರ್ವದರ್ಶನ ಸಂಗ್ರಹ ಅಂತ. ಆದರೆ ವಿಜಯೇಂದ್ರ ಸ್ವಾಮಿಗಳೇ ನಮಗಾಗಿ ರಚನೆ ಮಾಡಿಕೊಟ್ಟುಬಿಟ್ಟಿದ್ದಾರೆ. ಅವರಿಗೆ ಗೊತ್ತು, ಅಧ್ಯಯನ ಮಾಡುವವರಿಗೆ ಇರುವಂತಹ ಸಮಸ್ಯೆಗಳೆಲ್ಲ ಗೊತ್ತು. ಅವರ ಪ್ರತಿಯೊಂದು ಗ್ರಂಥ ನೋಡಿ ನೀವು ಹಾಗೇ ಇದೆ. ಅಧ್ಯಯನ ಮಾಡೋರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ಅಂತಲೇ ಅವರ ಸಮಸ್ಯೆಯನ್ನು ಗಮನಿಸಿ ರಚನೆ ಮಾಡಿದಂತೆ ಇದೆ ಪ್ರತಿಯೊಂದು ಗ್ರಂಥಗಳು ಕೂಡ. ಹಾಗಾಗಿ ಸರ್ವಸಿದ್ಧಾಂತ ಸಾರಾಸಾರ ವಿವೇಚನಂ ಅಂತ ಹೇಳಿ ಪ್ರತಿಯೊಂದು ಸಿದ್ಧಾಂತಗಳ ವಿಮರ್ಶೆಯನ್ನು ಮಾಡುವಂತಹ ಗ್ರಂಥ ರಚನೆಯನ್ನು ವಿಜಯೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಅದರಲ್ಲಿ ಭಗವಂತನ ಪಾರಮ್ಯವನ್ನು ಸಮರ್ಥನೆ ಮಾಡುವಂತಹ ಭಾಗಗಳು ಕೂಡ ಇದೆ. ಭಗವಂತನೇ ಸರ್ವೋತ್ತಮ ಅಂತ ಹೇಳಿ ಆ ಒಂದು ಭಾಗ ಬರುತ್ತೆ. ಅದನ್ನೇ ಶೈವ ಸರ್ವಸ್ವ ಖಂಡನಂ ಅಂತ ಹೇಳಿ ಒಂದು ಭಾಗ ಬರುತ್ತೆ. ಅಲ್ಲಿ ಭಗವಂತನ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಆ ಗ್ರಂಥದಲ್ಲಿ ಸಮರ್ಥನೆ ಮಾಡಿದ್ದಾರೆ, ಯುಕ್ತಿಯುಕ್ತವಾಗಿ ಸಮರ್ಥನೆ ಮಾಡಿದ್ದಾರೆ. ಅದಕ್ಕೊಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. ಆದರೆ ತಮ್ಮ ಗ್ರಂಥದಲ್ಲಿ ಮಾತ್ರ ಹೇಳದೇನೆ ಪ್ರಾಕ್ಟಿಕಲ್ಲಾಗಿ ಅದನ್ನು ತೋರಿಸ್ಕೊಟ್ಟು ಇದ್ದಾರೆ. ಆ ಒಂದು ಘಟನೆ ನಿಮಗೆ ಗೊತ್ತಿರುವಂಥದ್ದೇ. ಅಲ್ಲಿ ಕುಂಭಕೋಣದಲ್ಲಿ ನೀವು ನೋಡಿದ್ರೆ 2 ದೇವಸ್ಥಾನಗಳ ಮಧ್ಯದಲ್ಲಿ ಸರೋವರ ಇದೆ. ಅದು ಯಾವ ದೇವಸ್ಥಾನಕ್ಕೆ ಸೇರಬೇಕಾಗಿರುವುದು ಅಂತ ವಿವಾದ ಉಂಟಾದಾಗ ಕೊನೆಗೆ ಇಲ್ಲಿ ಯಾವ ಪ್ರತಿಮೆ ಸಿಗುತ್ತೆ ಅದರೊಳಗೆ ಅದರ ಮೇಲೆ ತೀರ್ಮಾನ ಮಾಡೋಣಂತೆ. ಇದು ಶೈವ ದೇವಾಲಯಕ್ಕೆ ಸೇರಬೇಕಾಗಿರೋದು, ವಿಷ್ಣು ದೇವಾಲಯಕ್ಕೆ ಸೇರಬೇಕಾಗಿರುವಂಥದ್ದು ಅಂತ ಹೇಳಿ ಆಗ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗಲೂ ಕೂಡ ವಿಜಯೇಂದ್ರ ಸ್ವಾಮಿಗಳು ತಮ್ಮ ತಪಶಕ್ತಿಯಿಂದಾಗಿ ಪೂರ್ತಿಯಾಗಿ ಹನುಮಂತ ದೇವರ ವಿಗ್ರಹವೇ ಸಿಗುವಂತೆ ಮಾಡಿ ವಿಷ್ಣು ಭಕ್ತ ಹನುಮಂತ ಅಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಇದು ವೈಷ್ಣವ ಮಂದಿರಕ್ಕೆ ಸೇರಬೇಕಾಗಿರೋದು ಅಂತ ನಿರ್ಣಯ ಮಾಡಿ ತೋರಿಸಿಕೊಡ್ತಾರೆ. ಭಾರೀ ವಿವಾದ ಆಗಬೇಕಾಗಿರುವಂತಹ ವಿಷಯವನ್ನು ತಮ್ಮ ತಪಶಕ್ತಿಯಿಂದ ಸರಳವಾಗಿ ಪರಿಹಾರ ಮಾಡಿ ಕೊಟ್ಬಿಡ್ತಾರೆ. ಅಂದರೆ ತಾವು ಗ್ರಂಥದಲ್ಲಿ ಮಾತ್ರ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಲ್ಲ, ಕೃತಿಯಲ್ಲೂ ಅದು ಮಾಡಿ ತೋರಿಸ್ತಾರೆ. ಇದು ನಮ್ಮಲ್ಲಿ ಇರುವಂತಹ ಒಂದು ಲೋಪ. ನಾವು ಗ್ರಂಥದಲ್ಲಿ ಬೇಕಾದಷ್ಟು ಮಾಡ್ತೀವಿ, ಕೃತಿಯಲ್ಲಿ ನಾವು ಪ್ರಯತ್ನಶೀಲರಾಗುವಾಗ ಅದರಲ್ಲಿ ನಾವು ಫೇಲ್ ಆಗಿಬಿಡ್ತೀವಿ. ಆದರೆ ಮಹಾನುಭಾವರು ಆ ರೀತಿಯಾಗಿರೋದಿಲ್ಲ. ತಾವು ಯಾವುದನ್ನು ನುಡಿತಾರೆ ಅದರಂತೆಯೇ ನಡೆದುಕೊಳ್ತಾರೆ ಅನ್ನಲಿಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗುತ್ತೆ. ಅದನ್ನು ನೋಡಿ ಒಂದು ವಿಷಯವನ್ನು ಮುಂಚೆನೇ ನಾನು ಹೇಳಿಬಿಡಬೇಕು. ರುದ್ರದೇವರು ನಮಗೆ ಅತ್ಯಂತ ಪೂಜ್ಯರು.
ಪ್ರತಿಯೊಂದು ಸೋಮವಾರ ದಿವಸವೂ ರುದ್ರದೇವರ ದರ್ಶನವನ್ನು ಮಾಡುವಂಥವರು. ಸ್ವತಃ ಇಲ್ಲಿ ವ್ಯಾಸರಾಜ ಮಠದಲ್ಲೇ ರುದ್ರದೇವರ ಸನ್ನಿಧಾನವನ್ನು ನಾವು ನೋಡಬಹುದು. ಮತ್ತು ಪೀಠದಲ್ಲಿ ಪ್ರತಿನಿತ್ಯವೂ ಕೂಡ ಸ್ಫಟಿಕಲಿಂಗದ ಪೂಜೆಯೂ ಕೂಡ ಆಗುತ್ತೆ. ರುದ್ರದೇವರು ನಮಗೆ ಮನಸ್ಸಿಗೆ ಬೇಕಾಗಿರುವಂತಹ ಒಳ್ಳೆ ಪ್ರೇರಣೆಯನ್ನು ಕೊಡುವಂಥವರು ರುದ್ರದೇವರು ಪೂಜ್ಯರು. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಅಂತ ಉಪದೇಶ ಮಾಡಿದ್ದಾರೆ. ಶಿವಪಂಚಾಕ್ಷರಿ ಮಂತ್ರ ಜಪ ಮಾಡಬೇಕು ಅಂತ ಆಚಾರ್ಯರೇ ಹೇಳಿದ್ದಾರೆ. ಆದರೆ ಅವರು ನಮಗೆ ಪೂಜ್ಯರು. ಸರ್ವೋತ್ತಮ ಯಾರು ಅಂದರೆ ನಾರಾಯಣ, ವಿಷ್ಣು ಅಂತ ಹೇಳ್ತೀವಿ. ಈ ಪುರಾಣಗಳನ್ನು ನೀವು ನೋಡಿದಾಗ ಪುರಾಣಗಳಲ್ಲಿ ಎಲ್ಲ ಥರದ ಮಾತುಗಳು ಕೂಡ ನಿಮಗೆ ಸಿಗುತ್ತಾ ಹೋಗುತ್ತೆ. ವಿಷ್ಣು ಸರ್ವೋತ್ತಮ ಅನ್ನೋ ಮಾತು ಸಿಗುತ್ತೆ, ಶಿವ ಸರ್ವೋತ್ತಮ ಅನ್ನೋ ಮಾತು ಸಿಗುತ್ತೆ. ಒಂದು ಪುರಾಣ ತೆಗೆದು ನೋಡಿದ್ರೆ ವಿಷ್ಣುವಿಗೆ ಶಿವ ನಮಸ್ಕಾರ ಮಾಡದ ಅಂತ ಕಾಣುತ್ತೆ. ಇನ್ನೊಂದು ಪುರಾಣ ತೆಗೆದು ನೋಡಿದ್ರೆ ಶಿವನಿಗೆ ವಿಷ್ಣು ನಮಸ್ಕಾರ ಮಾಡದ ಅಂತ ಸಿಗುತ್ತೆ. ಅವನು ಇವನಿಗೆ ವರ ಕೊಟ್ಟ ಅಂತ ಒಂದು ಪುರಾಣ, ಅವನಿಗೆ ವರ ಕೊಟ್ಟ ಅಂತ ಇನ್ನೊಂದು ಪುರಾಣ. ಭಾರಿ ಗೊಂದಲವಾಗಿದೆ. ಈ ಥರ ಗೊಂದಲಕ್ಕೂ ಒಂದು ಕಾರಣ ಇದೆ. ಉದ್ದೇಶಪೂರ್ವಕವಾಗಿಯೇ ವೇದವ್ಯಾಸದೇವರು ಹೀಗೆ ರಚನೆ ಮಾಡಿದ್ದು. ಸುಲಭವಾಗಿ ಸರಳವಾಗಿ ರಹಸ್ಯ ಪ್ರಮೇಯಗಳು ಗೊತ್ತಾಗಬಾರ್ದು. ಅದನ್ನು ಗಂಟಾಗೇ ಇರುತ್ತದು. ಅದನ್ನು ಗುರುಗಳ ಅನುಗ್ರಹದಿಂದ ಗುರುಗಳು ತೋರಿಸಿದ ದಾರಿಯಲ್ಲಿ ನಡೆದು ನಾವು ಅದನ್ನು ಬಿಡಿಸ್ಕೊಂಡು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಬೇಕು ಅಂತಲೇ ವೇದವ್ಯಾಸದೇವರು ಅದನ್ನು ರಚನೆ ಮಾಡಿದ್ದು ಆ ರೀತಿಯಾಗಿ. ಅಲ್ಲಿ ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಪೌರಾಣಿಕ ಪ್ರತಿಯೊಂದು ಕಥೆಗಳನ್ನು ಎಲ್ಲೆಲ್ಲಿ ವಿಷ್ಣು ಪಾರಮ್ಯಕ್ಕೆ ವಿರೋಧ ಬರುತ್ತೆ ಆ ಎಲ್ಲ ಉದಾಹರಣೆಗಳನ್ನು ತಗೊಳ್ತಾ ಹೋಗ್ತಾರೆ. ಒಂದೊಂದೇ ಉದಾಹರಣೆ ತಗೊಳ್ತಾರೆ ವಿಜಯೇಂದ್ರ ಸ್ವಾಮಿಗಳವರು. ತೆಗೆದುಕೊಂಡು ಪ್ರತಿಯೊಂದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ನೋಡಿ, ಅದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ, ಭಗವಂತ ಸುದರ್ಶನ ಚಕ್ರ ಯಾರ ಆಯುಧ? ನಾರಾಯಣನ ಆಯುಧ, ಸ್ಪಷ್ಟ. ಬೇರೆ ಯಾರಲ್ಲೂ ಕೂಡ ಅಂಥ ಆಯುಧವನ್ನು ನಾವು ನೋಡೋದಿಲ್ಲ. ಆದರೆ ಪುರಾಣ ಹೇಳುತ್ತೆ ಸುದರ್ಶನ ಚಕ್ರವನ್ನು ಜಲಂಧರ ಎನ್ನುವಂತಹ ಅಸುರನ ಸಂಹಾರಕ್ಕಾಗಿ ರುದ್ರದೇವರು ವರವಾಗಿ ಕೊಟ್ಟಿದ್ದು. ಭಗವಂತ ತಪಸ್ಸನ್ನು ಮಾಡ್ತಾನೆ, ತಪಸ್ಸನ್ನು ಮಾಡಿದ್ದಕ್ಕಾಗಿ ವರವಾಗಿ ಅದನ್ನು ಕೊಟ್ಟಿದ್ದು ಅಂತ ಹೇಳಿ. ಹಾಗಿದ್ದರೆ ವರವಾಗಿ ಶಿವನಿಂದ ಪಡೆದುಕೊಟ್ಟಿದ್ದು ಮೇಲೆ ಯಾರು ದೊಡ್ಡವರಾಗ್ತಾರೆ? ತುಂಬ ಗೊಂದಲ ಬಂತು ನಮಗೆ. ಅದಕ್ಕೆ ಸರಳ ಪರಿಹಾರ ಹೇಳ್ತಾರೆ. ಇಲ್ಲ, ಕೆಲವೊಮ್ಮೆ ಆ ಥರ ಪುರಾಣದಲ್ಲಿ ಹೇಳ್ತಾರೆ, ನಡೀದೇ ಇರೋದನ್ನು ಹೇಳ್ತಾರೆ. ದರ್ಶನ ಭಾಷೆ ಅಂತ ಹೇಳಿ ಕರೀತಾರೆ. ಅಂದರೆ ಬೇರೆ ಒಂದು ಸಿದ್ಧಾಂತದ ಅಭಿಪ್ರಾಯವನ್ನು ಹೇಳೋದಷ್ಟೇ. ಅದು ನನ್ನ ಅಭಿಪ್ರಾಯ ಆಗಿರಬೇಕು ಅಂತಿಲ್ಲ. ತಾರ್ಕಿಕರು ಈ ರೀತಿಯಾಗಿ ಹೇಳ್ತಾರೆ, ಅದ್ವೈತಿಗಳು ಈ ಥರ ಹೇಳ್ತಾರೆ, ವಿಶಿಷ್ಟಾದ್ವೈತಿಗಳು ಈ ಥರ ಹೇಳ್ತಾರೆ ಅಂತ ನಾನು ಅನುವಾದ ಮಾಡ್ತೀನಿ. ಅದು ನನ್ನ ಅಭಿಪ್ರಾಯ ಆಗಿರಬೇಕು ಅಂತಿಲ್ಲ. ದರ್ಶನ ಭಾಷೆ ಅಂದರೆ ಇದೆ. ವೇದವ್ಯಾಸ ದೇವರಿಗೆ ಅದು ಅಭಿಪ್ರೇತ ಆಗದೇ ಇದ್ದರೂ ಅದನ್ನು ಬೇರೆ ಯಾರ್ಯಾರು ಪ್ರಪಂಚದಲ್ಲಿ ಈ ಥರ ಹೇಳ್ತಾರೆ ಅನ್ನೋದನ್ನು ಮಾತ್ರ ಬೇರೆಯವರ ಮಾತಿನ ಅನುವಾದ ಮಾತ್ರ ಇರುತ್ತೆ. ಆ ಥರ ಅಷ್ಟೇ ಹೊರತು ಅದು ಅವರಿಗೆ ಅಭಿಪ್ರೇತ ಅಲ್ಲ. ಯಾಕೆ ಅಂತಂದರೆ, ಒಂದು ವೇಳೆ ನಿಜವಾಗಿಯೂ ಕೂಡ ಆ ಸಾಮರ್ಥ್ಯ ರುದ್ರದೇವರಿಗೆ ಇದೆ ಅಂತಾಗಿದ್ದರೆ ಇದೇ ಸುದರ್ಶನ ಚಕ್ರ ರುದ್ರಾಂಶ ಸಂಭೂತರಾಗಿರುವಂತಹ ದುರ್ವಾಸ ಮಹರ್ಷಿಗಳನ್ನು ಅಟ್ಟಿಸ್ಕೊಂಡು ಹೋದಾಗ ಯಾಕೆ ಅವ್ರಿಗೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ? ಸರಿ, ಬೇಡ, ಆ ದುರ್ವಾಸರು ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ಹೋಗಿ ಮೂಲ ರೂಪ ರುದ್ರದೇವರನ್ನೇ ಕೇಳಿದಾಗ ಇದು ಭಗವಂತನ ಆಯುಧ, ಭಗವಂತನ ಆಯುಧಕ್ಕೆ ಎದುರಾಗಿ ನಡೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನನ್ನ ಕೈಲಾಗೋದಿಲ್ಲ ಅಂಥೇಳಿ ಕೈ ಚೆಲ್ತಾರೆ. ಹಾಗಿದ್ದರೆ ಇದರಿಂದ ಏನು ಗೊತ್ತಾಗ್ತಾ ಇದೆ? ನಿಜವಾಗ್ಲೂ ತಾವೇ ವರವಾಗಿ ಕೊಟ್ಟ ಆಯುಧ ಅಂತಂದರೆ ಅದನ್ನು ಮೀರೋ ಸಾಮರ್ಥ್ಯ ಅವ್ರಿಗೆ ಬರ್ತಾ ಇತ್ತು. ಹಾಗಾಗಿ ಪುರಾಣದ ಅಭಿಪ್ರಾಯ ಅದಲ್ಲ. ಇದು ಒಂದು ಉದಾಹರಣೆ ಅಷ್ಟೇ. ಈ ಥರ ಬೇಕಾದಷ್ಟು ಉದಾಹರಣೆಗಳನ್ನು, ವಿಷ್ಣು ಪಾರಮ್ಯಕ್ಕೆ ವಿರೋಧಿಯಾಗಿರುವಂತಹ ಉದಾಹರಣೆಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಪುರಾಣದ ವಾಕ್ಯಗಳಿಂದಲೇ ಅದಕ್ಕೆ ಉತ್ತರವನ್ನು ತೋರಿಸ್ತಾ ಹೋಗ್ತಾರೆ ವಿಜಯೇಂದ್ರ ಸ್ವಾಮಿಗಳವರು. ಇದು ತುಂಬ ಸರಳವಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗುವಂತಹ ಉದಾಹರಣೆ ಅಂತ ಹೇಳಿ ನಾ ಇದನ್ನು ಕೊಡಬೇಕಾಯಿತು. ಆದರೆ ವಿಜಯೇಂದ್ರ ಸ್ವಾಮಿಗಳವರ ಗ್ರಂಥಗಳು ಅಂತಂದರೆ ಅದು ವಿದ್ವಾಂಸರೂ ಕೂಡ ಬಹಳ ಎಚ್ಚರಿಕೆಯಿಂದ ಶ್ರಮವಹಿಸಿ ಅಧ್ಯಯನ ಮಾಡಬೇಕಾಗಿರುವಂತಹ ಗ್ರಂಥಗಳು. ಅಷ್ಟು ಜಟಿಲವಾಗಿರುವಂಥದ್ದು. ವ್ಯಾಸರಾಜರ ಶಿಷ್ಯರು, ಹೇಳೋದೇ ಬೇಕಾಗಿಲ್ಲ. ಹಾಗಾಗಿ ಸಿದ್ಧಾಂತದ ಪ್ರಮೇಯಗಳನ್ನು, ತುಂಬ ಸೂಕ್ಷ್ಮವಾಗಿರುವಂತಹ ಪ್ರಮೇಯಗಳನ್ನು ಅದರಲ್ಲಿ ವಿಜಯೇಂದ್ರ ಸ್ವಾಮಿಗಳವರು ನಿರೂಪಣೆ ಮಾಡ್ತಾ ಬರ್ತಾರೆ. ಈ ಥರ ಅಪ್ಪಯ್ಯ ದೀಕ್ಷಿತರು ಅವ್ರಿಗೂ ನಡೆಯುವಂತಹ ವಾಕ್ಯಾರ್ಥಗಳು, ಅದರಲ್ಲಿ ಅವರು ರಚನೆ ಮಾಡುವಂತಹ ಪ್ರತಿಯೊಂದು ಗ್ರಂಥಗಳಿಗೂ ಕೂಡ ವಿಜಯೇಂದ್ರ ಸ್ವಾಮಿಗಳು ಉತ್ತರವನ್ನು ಕೊಡ್ತಾ ಹೋಗುವಂಥದ್ದು, ಇದೆಲ್ಲ ಭಾರಿ ಸುಂದರವಾಗಿರುವಂತಹ ಘಟನೆಗಳು. ಇದೆಲ್ಲ ನೆನೆಸಿಕೊಂಡ್ರೆ ಭಾರಿ ಭಕ್ತಿ ನಮಗೆ ಉಂಟಾಗುತ್ತೆ. ಇಲ್ಲಿ ನಾನು ಸರಳವಾಗಿ ಯಾವುದನ್ನು ಅರ್ಥ ಮಾಡಿಸಬಹುದು ಅಂತ ವಿಚಾರ ಮಾಡಿದ್ರೆ ಪ್ರತಿಯೊಂದು ಕಠಿಣವಾಗಿಯೇ ಇರುವಂಥದ್ದು. ಆದ್ದರಿಂದ ಗ್ರಂಥದಲ್ಲಿರುವ ವಿಚಾರಗಳನ್ನು ಪರಿಚಯ ಮಾಡಿಸ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಅವರ ಗ್ರಂಥದಲ್ಲಿರುವ ಹೊಸತನ ಏನು ಅನ್ನೋದನ್ನು ಒಂದು ಸಾಮಾನ್ಯ ಮಟ್ಟಕ್ಕೆ ಪರಿಚಯ ಮಾಡಿಸಬಹುದು ಅಂತ ಅನಿಸುತ್ತೆ. ಈ ಒಂದು ನಮ್ಮ ಮಧ್ವ ಸಿದ್ಧಾಂತದ
ಈ ಗ್ರಂಥ ಪರಂಪರೆ ಏನಿದೆ ಅದರಲ್ಲಿ ಪರಮತವನ್ನು ವಿಮರ್ಶೆ ಮಾಡಲಿಕ್ಕಾಗಲಿ ಸ್ವಮತವನ್ನು ಸ್ಥಾಪನೆ ಮಾಡಲಿಕ್ಕಾಗಲಿ ಅದಕ್ಕೆ ಒಂದು ಶೈಲಿ ಇತ್ತು. ಅದಕ್ಕೊಂದು ಹೊಸದಾದ ಶೈಲಿಯನ್ನು ಅಳವಡಿಸಿದವರು ವ್ಯಾಸರಾಜರು. ಜೈಮಿನೀಯನ್ ನ್ಯಾಯಗಳನ್ನು ಕೂಡ ಪೂರ್ವಮೀಮಾಂಸಾ ಏನು ಹೇಳ್ತೀವಿ ಆ ಜೈಮಿನೀಯನ್ ನ್ಯಾಯಗಳನ್ನು ತಂದು ಸಿದ್ಧಾಂತ ಸಮರ್ಥನೆಗೆ ಉಪಯೋಗಿಸಿದಂಥವರು ಮೊಟ್ಟ ಮೊದಲಿಗೆ ವ್ಯಾಸರಾಜರು. ಅವರ ನ್ಯಾಯಾಮೃತ, ಚಂದ್ರಿಕಾ ಇದೆಲ್ಲವನ್ನೂ ನೋಡಬಹುದು. ಜೊತೆಗೆ ಈ ತತ್ವಚಿಂತಾಮಣಿಕಾರರಿಂದ ಒಂದು ಹೊಸದಾಗಿರುವಂಥ ಒಂದು ಪರಿಭಾಷಾ ಶುರುವಾಗಿತ್ತು. ತರ್ಕಶಾಸ್ತ್ರಕ್ಕೆ ಹೊಸ ರೀತಿಯಲ್ಲಿ ನಿರೂಪಣೆ ಅನ್ನುವಂಥದ್ದು ಶುರು ಮಾಡಿದರು. ಅದನ್ನು ತರ್ಕತಾಂಡವ ಗ್ರಂಥ, ಮಂದಾರ ಮಂಜರಿ ಇವುಗಳ ಮುಖಾಂತರವಾಗಿ ಅದನ್ನು ನಮ್ಮಲ್ಲೂ ಕೂಡ ಅಧ್ಯಯನಕ್ಕೆ ಪರಿಚಯ ಮಾಡಿಸಿದಂಥವರು ವ್ಯಾಸರಾಜರು. ಆ ನಂತರ ಅದನ್ನು ಮುಂದುವರೆಸಿದವರು ಯಾರು ಅಂತಂದರೆ ವಿಜಯೇಂದ್ರ ಸ್ವಾಮಿಗಳು. ವಿಜಯೇಂದ್ರ ಸ್ವಾಮಿಗಳವರು ಚಂದ್ರಿಕಾ ಗ್ರಂಥ ಅಧ್ಯಯನ ಮಾಡೋರಿಗೋಸ್ಕರ ಅಂತಲೇ ಒಂದು ಪ್ರತ್ಯೇಕ ಒಂದು ಗ್ರಂಥ ಮಾಡಿಟ್ಟಿದ್ದಾರೆ. ಜೈಮಿನಿಯನ್ ನ್ಯಾಯಗಳನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಅಂತಲೇ ಒಂದು ಗ್ರಂಥ ಮಾಡಿಟ್ಟಿದ್ದಾರೆ. ಅದನ್ನು ಓದಿ ಚಂದ್ರಿಕಾನ ಓದಿ ಅಂತ ಹೇಳಿ, ಅಂದರೆ ಚಂದ್ರಿಕಾಗೆ ಒಂದು ರೀತಿ ಒಂದು ಮಾರ್ಗದರ್ಶಿಕೆ ಅಂತ ಹೇಳ್ಬೋದು. ಈ ಬ್ರಿಡ್ಜ್ ಕೋರ್ಸ್ ಅಂತೆಲ್ಲ ಮಾಡ್ತಾರೆ, ನೀವು ಅದನ್ನು ಓದಬೇಕಾದ್ರೆ ಮಧ್ಯದಲ್ಲಿ ಇದೊಂದು ಸ್ವಲ್ಪ ಮುಗಿಸ್ಕೊಂಡು ಹೋಗಿ ಅಂತ. ಆ ಥರ ಅದನ್ನು ಓದಿ ಹೋದದ ಆ ವಿಜಯೇಂದ್ರ ಸ್ವಾಮಿಗಳ ಆ ಗ್ರಂಥಗಳನ್ನು ಓದಿದ ನಂತರ ನಾವು ಚಂದ್ರಿಕಾ, ನ್ಯಾಯಾಮೃತ ಇವುಗಳನ್ನು ಓದಿದರೆ ನಮಗೆ ಸುಲಭ ಆಗುತ್ತೆ. ನಮಗೆ ರಾಘವೇಂದ್ರ ಸ್ವಾಮಿಗಳವರು ಭಾಟ್ಟ ಸಂಗ್ರಹ ಮಾಡಿರುವಂಥದ್ದು ಗೊತ್ತು, ಅದು ಜೈಮಿನಿ ನ್ಯಾಯಗಳ ಭಾಟ್ಟ ನ್ಯಾಯಗಳ ಸಂಗ್ರಹ. ಆದರೆ ವಿಜಯೇಂದ್ರ ಸ್ವಾಮಿಗಳೇ ಮುಂಚೆ ಅದನ್ನು ಮಾಡಿದ್ರು ಅಂತನ್ನೋದು ಹೆಚ್ಚಾಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಹೀಗೆ ಇದನ್ನು ಯಾಕೆ ಹೇಳಿದೆ ಅಂದರೆ, ನಾನು ಆಗಲೇ ಹೇಳಿದಂತೆ ವಿದ್ಯಾರ್ಥಿಗಳಿಗೆ ಯಾವುದು ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ವಿಜಯೇಂದ್ರ ಸ್ವಾಮಿಗಳವರು ಕೊಡ್ತಾಯಿದ್ರು. ಮತ್ತು ಇನ್ನೊಂದು ಅಪರೂಪದ ಗ್ರಂಥ ಅಂದರೆ ಚಕ್ರಮೀಮಾಂಸಾ ಅಂತ ಹೇಳಿ. ಇಡೀ ಗ್ರಂಥ ಯಾವುದಕ್ಕಾಗಿ ಮೀಸಲಾಗಿಟ್ಟಿದ್ದಾರೆ ಅಂದರೆ ತಪ್ತ ಮುದ್ರಾಧಾರಣೆಯನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರವಾಗಿ. ನಿಮಗೆ ಆಶ್ಚರ್ಯ ಅನಿಸುತ್ತೆ, ಇದೇನು ದೊಡ್ಡ ವಿಷಯ, ತಪ್ತ ಮುದ್ರಾಧಾರಣೆಯನ್ನು ಸಮರ್ಥನೆ ಮಾಡಲಿಕ್ಕೆ ಒಂದು ಗ್ರಂಥ ಬೇಕಾಗಿದೆಯಾ ಅಂತ. ಖಂಡಿತ ಬೇಕಾಗಿದೆ. ಯಾಕೆ ಅಂತಂದರೆ ತಪ್ತ ಮುದ್ರಾಧಾರಣೆ ಅನ್ನೋದು ನಿಷಿದ್ಧ ಅನ್ನುವಂಥ ವಚನಗಳು ನಮಗೆ ಅಲ್ಲಲ್ಲಿ ಸ್ಮೃತಿ ಗ್ರಂಥಗಳಲ್ಲಿ ಸಿಗುತ್ತೆ. ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಳ್ಬಾರ್ದು, ಮೈ ಸುಡಿಸ್ಕೊಳ್ಬಾರ್ದು, ಮೈ ಸುಟ್ಟುಕೊಂಡ್ರೆ ಅವನ ಕರ್ಮಕ್ಕೆ ಅಧಿಕಾರವನ್ನು ಕಳ್ಕೊಂಡು ಬಿಡ್ತಾನೆ, ಸಂಧ್ಯಾವಂದನೆಗೂ ಅಧಿಕಾರ ಇರೋದಿಲ್ಲ. ಈ ಥರ ಮಾತುಗಳು ಕೂಡ ಅಲ್ಲಲ್ಲಿ ಸ್ಮೃತಿಗಳಲ್ಲಿ ಸಿಗುತ್ತೆ. ಹಾಗಾಗಿ ಇಷ್ಟೆಲ್ಲ ನೋಡಿದಾಗ ಒಂದು ವೇಳೆ ವಿಜಯೇಂದ್ರ ಸ್ವಾಮಿಗಳಂತಹ ಮಹಾನುಭಾವರ ಗ್ರಂಥ ಇರಲಿಲ್ಲ ಅಂದರೆ, ಈ ಕಾಲದಲ್ಲಿ ಯಾರಾದರೂ ನಮಗೇನಾದರೂ ಆಕ್ಷೇಪವನ್ನು ಮಾಡಿದರೆ ನಮಗೆ ಗಾಬರಿ ಆಗ್ತಾಯಿತ್ತು. ಅಲ್ಲ, ನಮ್ಮ ಪರಂಪರೆಯಲ್ಲಿ ಈ ಥರ ಬಂದಿದೆ ತಪ್ತ ಮುದ್ರಾಧಾರಣೆಯನ್ನು ತೆಗೆದುಕೊಳ್ಳೋದು, ಆದರೆ ಏನು ಉತ್ತರ ಕೊಡೋದು? ಹಾಗಾಗಿ ಯಾವ ಗೊಂದಲಕ್ಕೂ ಯಾರು ಒಳಗಾಗಬಾರದು ಅನ್ನೋ ಕಾರಣಕ್ಕಾಗಿ ಚಕ್ರಮೀಮಾಂಸಾ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇಡೀ ಗ್ರಂಥದಲ್ಲಿ ಕೇವಲ ಇದನ್ನು ಮಾತ್ರ ಸಮರ್ಥನೆ ಮಾಡಿದ್ದಾರೆ. ತಪ್ತ ಮುದ್ರಾಧಾರಣೆ ವಿಹಿತವಾದದ್ದು, ಅದನ್ನು ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಬೇಕು. ತಪ್ತ ಮುದ್ರಾಧಾರಣೆ ಮಾಡಿಕೊಳ್ಬೇಕು ಅಲ್ಲಿ ಪ್ರಮಾಣಗಳನ್ನು ಕೊಡ್ತಾರೆ, ಶ್ರುತಿ ಪ್ರಮಾಣಗಳನ್ನು ಕೊಡ್ತಾರೆ. ಆ ಶ್ರುತಿ ಯಾವುದೊಂದು ಪ್ರಸಿದ್ಧವಾಗಿರುವಂಥದ್ದು ಪವಿತ್ರಂತೆ ವಿತಾದಂ ಬ್ರಹ್ಮಣಸ್ಪತಿರ್, ಅದು ಪ್ರತಿಯೊಬ್ಬರೂ ಕೂಡ ಅದನ್ನು ಶ್ರಾದ್ದ ಕಾಲದಲ್ಲಿ ಬೇರೆ ಸಮಯದಲ್ಲಿ ಅದನ್ನೆಲ್ಲ ಹೇಳ್ತಾರೆ. ಅಲ್ಲಿ ಪವಿತ್ರ ಅಂತಂದರೆ ಅದು ಸುದರ್ಶನವನ್ನೇ ಪವಿತ್ರ ಅಂತ ಹೇಳಿರುವಂಥದ್ದು. ಅಲ್ಲಿ ಅನೇಕ ಕೋಶಗಳ ಪ್ರಮಾಣಗಳನ್ನು ಕೊಡ್ತಾರೆ, ಬೇರೆ ಸ್ಮೃತಿ ಗ್ರಂಥಗಳ ಪ್ರಮಾಣಗಳನ್ನು ಕೊಡ್ತಾರೆ. ಪವಿತ್ರ ಅಂದರೆ ಸುದರ್ಶನ ಹೇಗೆ ಅನ್ನಲಿಕ್ಕೆ ಪ್ರಮಾಣಗಳನ್ನೆಲ್ಲ ಕೊಟ್ಟು, ಅತಪ್ತ ತನುಹು ನತಧಾಮ ಅಶ್ನುತೆ, ಯಾರು ಅತಪ್ತ ತನುವಾಗಿರ್ತಾರೆ, ಸುದರ್ಶನದಿಂದ ತಾಪವನ್ನು ಪಡೆದುಕೊಂಡಿರೋದಿಲ್ಲ ಅಂದರೆ ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಂಡಿರೋದಿಲ್ವೋ ಅವರಿಗೆ ಭಗವಂತನ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳಿ ಪ್ರಮಾಣ ಸಹಿತವಾಗಿ ನಿರೂಪಣೆ ಮಾಡ್ತಾರೆ. ಬೇಕಾದಷ್ಟು ಸ್ಮೃತಿಗಳ ಉದಾಹರಣೆಗಳನ್ನು ಕೊಡ್ತಾರೆ. ಎಲ್ಲಿ ಸ್ಮೃತಿ ವಿರೋಧ ಬರುತ್ತೆ ಅಲ್ಲಿಯೂ ಕೂಡ, ನನಗೆ ಅದನ್ನು ಗಡಿಬಿಡಿಯಲ್ಲಿ ಬರ್ಕೊಂಬರ್ಲಿಕ್ಕಾಗಲಿಲ್ಲ, ತುಂಬ ಚೆನ್ನಾಗಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲಿ ನಿಷೇಧ ಮಾಡಿದೆ ಆ ವಚನ, ಸ್ಮೃತಿ ವಚನ ಏನು ಹೇಳುತ್ತೆ ಅಂತಂದರೆ, ಸುಟ್ಟುಕೊಂಡು ಕೆಂಪಾಗಬಾರ್ದು, ಸುಟ್ಟುಕೊಂಡು ಕೆಂಪಾಗಿ ನಾವು ಮಾಡಿಕೊಂಡ್ರೆ ಅಂತಹ ಸುಡುವಿಕೆಯಿಂದ ನಾವು ಕರ್ಮಭ್ರಷ್ಟರಾಗ್ತೀವಿ. ಉದ್ದೇಶಪೂರ್ವಕವಾಗಿ ಸುಟ್ಕೊಳ್ಳೋದು ಮಾಡೋದು ಇದನ್ನೆಲ್ಲ ಮಾಡಬಾರ್ದು. ಈಗೆಲ್ಲ ಟ್ಯಾಟು ಹಾಕ್ಸ್ಕೊಳ್ಳೋದು ಮಾಡೋದು ನೂರೆಂಟೆಲ್ಲ ಮಾಡ್ತಾರೆ, ಅದನ್ನೆಲ್ಲ ನಿಷಿದ್ಧ ಅಂತ ಹೇಳ್ತೀವಿ ನಾವು. ಆದರೆ ಇಲ್ಲಿ ಹೇಳಿರುವಂಥದ್ದು ಕೆಂಪಾಗಿ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇರೋದೇ ಹೊರತು ಸರ್ವತಾ ದೇಹ ತಾಪವೇ ಆಗಬಾರ್ದು ಅಂತ ನಿಷೇಧ ಮಾಡ್ತಾ ಇರೋದಲ್ಲ ಅಂತ ಹೇಳಿ ತುಂಬ ಸಮರ್ಥವಾಗಿ ಸಮರ್ಥನೆ ಮಾಡಿಕೊಡ್ತಾರೆ. ಶ್ರುತಿ ಸ್ಮೃತಿ ಗ್ರಂಥಗಳ ಜೊತೆಗೇ ಅಲ್ಲಿ ಇದು ಸತ್ಸಂಪ್ರದಾಯ ಪ್ರಾಪ್ತವಾಗಿದೆ, ಶಿಷ್ಟರಿಂದ ಅನುಷ್ಠಿತವಾಗಿರುವಂಥದ್ದು ಈ ತಪ್ತಮುದ್ರಾಧಾರಣ ಅಂತ ಹೇಳಿ ಅಲ್ಲಿ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ. ಯಾವ ಯಾವ ಸಂಪ್ರದಾಯದಲ್ಲಿ ತಪ್ತ ಮುದ್ರಾ ಧಾರಣೆ ಮಾಡಿಕೊಳ್ಳುವಂತಹ ಪದ್ಧತಿ ಇದೆ, ಕೇವಲ ಮಾಧ್ವರಲ್ಲಿ ಅಲ್ಲ, ಮಾಧ್ವರಲ್ಲಿ, ಶ್ರೀ ವೈಷ್ಣವರಲ್ಲಿ, ಈ ಥರ ಉತ್ತರ ಭಾರತದಲ್ಲೂ ಕೂಡ ಯಾರ್ಯಾರಲ್ಲಿ ಈ ಸಂಪ್ರದಾಯ ಇದೆ, ತಪ್ತ ಮುದ್ರಾ ಧಾರಣೆ ಮಾಡಿಕೊಳ್ಳುವಂತಹ ಸಂಪ್ರದಾಯ ಇದೆ ಅಂತ ಹೇಳಿ ಅನೇಕ ವೈಷ್ಣವರು ಇದನ್ನು ತಪ್ತ ಮುದ್ರಾಂಕಿತರಾಗುವಂಥ ಉದಾಹರಣೆಗಳಿವೆ ಅಂತ
ಅದನ್ನು ಕೂಡ ವಿಜಯೇಂದ್ರ ಸ್ವಾಮಿಗಳವರು ಉದಾಹರಿಸ್ತಾರೆ. ಆದರೆ ಒಂದು ವ್ಯತ್ಯಾಸ ಏನು ಅಂತಂದರೆ, ಜೀವನದಲ್ಲಿ ಒಮ್ಮೆ ತಪ್ತ ಮುದ್ರಾಂಕಿತರಾದರೆ ಸಾಕು ಅಂತ ಬೇರೆಯವರು ಹೇಳೋದಾದರೆ, ನಾವು ಪ್ರತಿ ವರ್ಷವೂ ಕೂಡ ತಪ್ತ ಮುದ್ರಾಂಕಿತರಾಗಬೇಕು ಅಂತ ಹೇಳ್ತೀವಿ. ತಪ್ತ ಮುದ್ರೆಗೆ ಇನ್ನೂ ಬೇರೆ ಬೇರೆ ನಿಮಿತ್ತಗಳನ್ನು ಕೂಡ ಸ್ಮೃತಿ ಮುಕ್ತಾವಲಿಕಾರರು ತೋರಿಸ್ಕೊಡ್ತಾರೆ. ಉಪನಯನ ಆಯಿತು ಅಂತಂದರೆ ಉಪನೀತನಾದಂತಹ ಒಟುವು ತಪ್ತಾಂಕಿತನಾಗಬೇಕು, ಯಾವುದೋ ಶುಭ ಕರ್ಮಗಳನ್ನು ಮಾಡೋದಿದ್ದರೆ ಶುದ್ಧಿಗೋಸ್ಕರವಾಗಿ ತಪ್ತ ಮುದ್ರಾಂಕಿತರಾಗಬೇಕು ನಾವು ಅಂತ ಹೇಳಿ ಬೇಕಾದಷ್ಟು ಸಂದರ್ಭಗಳಲ್ಲಿ ತಪ್ತ ಮುದ್ರಾ ಅಂಕನಕ್ಕೆ ಅವಕಾಶಗಳಿದೆ. ಹೀಗೆ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಸಮರ್ಥನೆ ಮಾಡಲಿಕ್ಕಾಗಿಯೇ ಒಂದು ಗ್ರಂಥವನ್ನು ಮೀಸಲಾಗಿ ಇಟ್ಟರು. ಅದೇ ಚಕ್ರಮೀಮಾಂಸಾ ಅನ್ನುವಂತಹ ಗ್ರಂಥ. ಹೀಗೆ ಬೇಕಾದಷ್ಟು ಗ್ರಂಥಗಳನ್ನು ವಿಜಯೇಂದ್ರ ಸ್ವಾಮಿಗಳವರು ರಚನೆ ಮಾಡಿದ್ದಾರೆ. ಹಾಗೆ ಹೆಚ್ಚು ಇನ್ನೇನು ಹೆಚ್ಚೇನು ಹೇಳೋದಿಲ್ಲ. ಈ ವಿಜಯೇಂದ್ರ ಸ್ವಾಮಿಗಳವರ ಅವರು ಸರಳವಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದು ಅಂತಂದರೆ ಅವ್ರದ್ದು ಪಾಪ ವಿಮೋಚನ ಸ್ತೋತ್ರ. ಆ ಪಾಪ ವಿಮೋಚನ ಸ್ತೋತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಆ ಮಾತಿನಿಂದ ನಾವು ಎಂತಹ ಕೆಟ್ಟ ಮಾರ್ಗದಲ್ಲಿದ್ದೀವಿ, ಸರಿಯಾದ ಮಾರ್ಗಕ್ಕೆ ಹೇಗೆ ಬರಬೇಕು ಅಂತ ಹೇಳಿ ಆ ಮುಖಾಂತರ ತೋರಿಸ್ಕೊಡ್ತಾರೆ ಅವರು. ಅವ್ರು ಹೇಳ್ತಾರೆ, ನತಯೋ ನಕೃತಃ ಪ್ರದಕ್ಷಿಣಾಶ್ಚ ಸ್ತುತಯೋಪಿ ನತಯೋ ನಕೃತಃ ಪ್ರದಕ್ಷಿಣಾಶ್ಚ ಸ್ತುತಯೋಪಿ ಧ್ರುವಮಂತರೇಣ ದಂಭಃ ನಗುರು ಪರಿಸೇವಿತಃ ಸುಭಕ್ತ್ಯ ಶುಭಶಾಸ್ತ್ರಶ್ರವಣಂ ಕಥಂ ತತಸ್ಯ. ನಮಗೆ ಎಷ್ಟೋ ಬಾರಿ ಒಳ್ಳೆ ಶಾಸ್ತ್ರ ಓದಬೇಕು, ಒಳ್ಳೆ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು, ಪ್ರವಚನಕ್ಕೆ ಹೋಗಬೇಕು ಅಂತೇನೋ ಒಂದು ಒಳ್ಳೆಯ ಉದ್ದೇಶವೇ ಇರುತ್ತೆ. ಆದರೆ ಅದಕ್ಕೆ ಅವಕಾಶ ಆಗ್ತಾ ಇರೋದಿಲ್ಲ, ವಿಘ್ನ ಬರ್ತಾ ಇರುತ್ತೆ, ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಇಲ್ಲಿ ವಿಜಯೇಂದ್ರ ಸ್ವಾಮಿಗಳು ಕಾರಣ ಕೊಡ್ತಾರೆ. ನಾವು ದೇವ ಮಂದಿರಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದಾಗಲಿ, ಗುರು ಹಿರಿಯರ ಸ್ತೋತ್ರವನ್ನು ಹೇಳೋದಾಗಲಿ, ಅವರ ಸೇವೆಯನ್ನು ಮಾಡೋದಾಗಲಿ, ಗುರು ಪರಿಸೇವಿತ ಗುರುಗಳ ಸೇವೆ ಮಾಡಲಿಲ್ಲ, ನಾವು ಭಕ್ತಿ ಇಲ್ಲ, ಇದ್ಯಾವುದೂ ಮಾಡದೇ ಇದ್ದರೆ ನನಗೆ ಶುಭಶಾಸ್ತ್ರ ಶ್ರವಣ ಮಾಡುವಂತಹ ಅವಕಾಶ ಹೇಗೆ ತಾನೇ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ವಿಜಯೇಂದ್ರ ಸ್ವಾಮಿಗಳವರ ಪಾಪ ವಿಮೋಚನ ಸ್ತೋತ್ರ ಅಂದರೆ ಅಧ್ಯೇತೃಣಾಂ ಶ್ರೋತೃಣಾಂ ಪಾಪ ವಿಮೋಚನಾಯ ಸ್ತೋತ್ರಂ. ನಾವೆಲ್ಲ ಏನು ಪಾಪವನ್ನು ಮಾಡ್ತೀವಿ ನಮ್ಮ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಪರವಾಗಿ ಅವರು ಹೇಳಿರುವಂಥದ್ದು. ನಾವು ಯಾವ ರೀತಿಯಾಗಿ ಹೇಳಬೇಕು ಅಂತ. ಈಗ ನಾಹಂಕರ್ತ ಹರಿಕರ್ತ ನಾನು ಹೇಳ್ತೀನಿ, ಆದರೆ ಶ್ಲೋಕ ರಚನೆ ಮಾಡೋದು ನಾನಲ್ಲ. ನಾ ರಚನೆ ಮಾಡದಿದ್ರು ನಾಹಂಕರ್ತ ಹರಿಕರ್ತ ಅಂತ ಹೇಳುವಾಗ ನಾನು ಮಾಡಿದ್ದಲ್ಲ ಅಂತ ನನ್ನ ಅನ್ನುವಂಥ ಅನುಸಂಧಾನವೇ ನನಗಿರುತ್ತೆ. ಹಾಗಾಗಿ ಪರರಿಗೋಸ್ಕರವಾಗಿ ರಚನೆ ಮಾಡಿಕೊಟ್ಟಿರುವಂಥದ್ದು ಆ ಒಂದು ಪಾಪ ವಿಮೋಚನ ಸ್ತೋತ್ರ. ಹಾಗಾಗಿ ಈ ಪಾಪ ವಿಮೋಚನ ಸ್ತೋತ್ರ ಪೂರ್ತಿಯಾಗಿ ನೋಡಿದಾಗ ನಮಗೆ ಸನ್ಮಾರ್ಗ ಯಾವುದು, ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಹೇಳಿ ನಮಗೆ ಅದರಿಂದ ಅರ್ಥ ಮಾಡಿಸ್ತಾರೆ. ಇಂತಹ ವಿಜಯೇಂದ್ರ ಸ್ವಾಮಿಗಳವರ ಮಹಿಮೆಗಳನ್ನು ನಾನು ಆಗಲೇ ಹೇಳಿದಂಥ ಮಹಿಮೆಗಳು ವಿಲಕ್ಷಣವಾದಂತಹ, ಬೇರೆ ಮಹನೀಯರ ಮಹಿಮೆಗಿಂತಲೂ ಕೂಡ ಅತ್ಯಂತ ವಿಲಕ್ಷಣವಾಗಿರುವಂತಹ ಅನೇಕ ಮಹಿಮೆಯನ್ನು ನಾವು ವಿಜಯೇಂದ್ರ ಸ್ವಾಮಿಗಳವರ ಚರಿತ್ರೆಯಲ್ಲಿ ನಾವು ಕಾಣಬಹುದಾಗಿದೆ. ವ್ಯಾಸರಾಜರ ಸಾಕ್ಷಾತ್ ಪ್ರತಿಬಿಂಬರು. ವ್ಯಾಸರಾಜರ ಏನೇನು ಗುಣಗಳನ್ನು ನಾವು ಕೇಳ್ತೀವಿ ಆ ಎಲ್ಲ ಗುಣಗಳನ್ನು ಕೂಡ ನಾವು ವಿಜಯೇಂದ್ರ ಸ್ವಾಮಿಗಳವರಲ್ಲೂ ಕಾಣಬಹುದು. ವ್ಯಾಸರಾಜರ ಗ್ರಂಥದಲ್ಲಿರುವಂತಹ ಗಾಂಭೀರ್ಯ ಮೊದಲಾದ ಗುಣಗಳನ್ನು ವಿಜಯೇಂದ್ರ ಸ್ವಾಮಿಗಳವರ ಗ್ರಂಥದಲ್ಲೂ ಕೂಡ ನಾವು ನೋಡಬಹುದು. ಈ ಮಾತು ಯಾಕೆ ಹೇಳಿದ್ದು ಅಂತಂದರೆ, ಹೇಗೆ ವ್ಯಾಸತ್ರಯವನ್ನು ನಾವು ಜೀವನದಲ್ಲಿ ಅಧ್ಯಯನ ಮಾಡಲೇಬೇಕು, ಹಾಗೆ ವಿಜಯೇಂದ್ರ ಸ್ವಾಮಿಗಳವರ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಲೇಬೇಕು. ಅಧ್ಯಯನವನ್ನು ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಇದನ್ನು ಇಷ್ಟು ದಿವಸ ಮಾಡದೆ ಎಷ್ಟು ತಪ್ಪು ಮಾಡಿದ್ದೀವಿ, ಎಂಥ ಒಳ್ಳೆಯ ಪ್ರಮೇಯಗಳನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳುವಂತಹ ವಿಚಾರ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ವಿಜಯೇಂದ್ರ ಸ್ವಾಮಿಗಳವರ ಈ ಒಂದು ಆರಾಧನೆಯ ಸಮಯದಲ್ಲಿ ಯಥಾಮತಿಯಾಗಿ ನನಗೆ ತಿಳಿದಂತಹ ಒಂದೆರಡು ಪ್ರಮೇಯಗಳನ್ನು ನಿರೂಪಣೆ ಮಾಡಿದ್ದೀನಿ. ಸಮಯಕ್ಕೆ ಅನುಗುಣವಾಗಿ ಒಂದಿಷ್ಟು ನಿರೂಪಣೆ ಮಾಡಿದ್ದಷ್ಟೇ ಹೊರತು ಇಷ್ಟೇ ಅವರ ಮಹಿಮೆ ಅಂತ ಸರ್ವಥಾ ಭಾವಿಸಬಾರದು. ಅವರ ಗ್ರಂಥಗಳ ಮಹಿಮೆಯೂ ಕೂಡ ಇಷ್ಟೇ ಅಂತ ಸರ್ವಥಾ ಯಾರೂ ಕೂಡ ಭಾವಿಸಬಾರದು ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ. ಓ ನಮಃ ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದ್ರೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈಃ
ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜೈತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ ವಂದಾರು ಕಲ್ಪತರವೇ ವಾದಿಕೈರವಭಾರವೇ ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ ಆಪಾದಮೌಳಿಪರ್ಯಂతం ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮಹಾಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮ ಪೂಜ್ಯ ವ್ಯಾಸರಾಜ ಮಠಾಧೀಶರಾದ ಶ್ರೀ ವಿದ್ಯಾಶೀಷತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ ಅನಂತಾನಂತ ನಮಸ್ಕಾರ ಸಲ್ಲಿಸಿ ಉಪಸ್ಥಿತರಾದ ವಿದ್ವಾಂಸರಲ್ಲಿ ಅವರು ಪಾದಪದ್ಮ ನಮಸ್ಕಾರ ಮಾಡಿ ತಮ್ಮೆಲ್ಲರಿಗೆ ಕೂಡ ಅಭಿವಂದನೆ ಸಲ್ಲಿಸಿ ಎರಡು ಮಾತುಗಳನ್ನು ಮಾತಾಡ್ತೇನೆ. ಈ ಪರ್ವಕಾಲ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನಾ. ಗುರುಗಳ ಆರಾಧನಾ ನಡೆಸ್ಕೊಂಡು ಬರ್ತಾನೇ ಇದ್ದೀವಿ ನಾವು. ಮಗು ಶಾಲೆಗೆ ಹೋಗುತ್ತೆ, ದಿನಾಲು ಶಾಲೆಗೆ ಹೋಗಿ ಬರ್ತಾ ಇದ್ದರೆ ತಂದೆ ಕೇಳ್ತಾನೆ, ಏನೋ ಕಲ್ತಿದ್ಯಾ ನೀನು ಅಂಥೇಳಿ. ಶಾಲೆಗೆ ಹೋಗಿ ಬರೋದು ಮುಖ್ಯ ಅಲ್ಲ, ಅಲ್ಲಿ ಕಲ್ತಿರೋದು ಮುಖ್ಯ. ನಾವು ಆರಾಧನೆ ಮಾಡೋದು ಮುಖ್ಯ ಅಲ್ಲ, ಆರಾಧನೆ ಮಾಡೋಣದ್ರಿಂದ ಏನು ಪ್ರಯೋಜನವನ್ನು ಪಡೆದಿದ್ದೇವೆ. MBBS ಓದಿದಾಗ ಹಣ ಸಂಪಾದನೆ ಮಾಡ್ಬೋದು, ಇನ್ನೊಂದು ಏನೋ ನಾನಾ ವಿಧವಾದಂಥ ಪ್ರಯೋಜನ ಇರುತ್ತೆ. ಇಂಥ ಒಂದು ಗಂಟೆ ಕಾಲ, ಅರ್ಧ ಗಂಟೆ ಕಾಲ ನಾವಿಲ್ಲಿ ಅವರು ಸ್ಮರಣೆ ಮಾಡಿದ್ದೇವೆ ಅಂದರೆ ಏನು ಕಲಿಬೇಕು, ಆ ಕಲಿತಿದ್ದು ಎಷ್ಟು ಜೀವನದಲ್ಲಿ ನಮಗೆ ಅಡಕವಾಗಿದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಒಂದು 15 ನಿಮಿಷದ ಕಾಲ ಮಾತಾಡ್ತೇನೆ. ಅವರ ಜೀವನ ಶೈಲಿಯನ್ನು ನಾವು ಕಂಡಾಗ 2-3 ಘಟನೆ ಬರುತ್ತೆ. ಒಂದು ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿದ್ದರೆ ಬೇಕಾಗಿರುವ ಗುಣಗಳು ಏನು? ಇಂಥ ಮಹಾನುಭಾವರು ಇಷ್ಟು ಶಕ್ತಿ ಹೇಗೆ ಬಂತು ವಿಜೇಂದ್ರ ತೀರ್ಥರಿಗೆ? 104 ಗ್ರಂಥಗಳ ಹೆಸರು ಹೇಳಿದ್ರೆ ಅವನು ವಿದ್ವಾಂಸ ಅಂತ ಕರೀತಾ ಇದ್ದಾರೆ. ಅವರು ಬ್ರಹ್ಮಚರ್ಯ ಏನು, ಅವರು ಪವಾಡಗಳೇನು, ಅವರ ದೃಷ್ಟಿಪಾತ ನಮ್ಮ ಮೇಲೆ ಬಿದ್ದಾಗ ನಮ್ಮ ಜನ್ಮಾಂತರದ ಪಾಪಗಳು ಕಳೆದು ಹೋಗಿ ಶ್ರೀಮದಾಚಾರ್ಯ ಶಾಸ್ತ್ರ ಅಧ್ಯಯನ ಮಾಡುವುದಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟು ಶಕ್ತಿ ಬರುವುದಕ್ಕೆ ಏನು ಕಾರಣ? ಪ್ರಶ್ನೆ ಬಂದಾಗ ಅವರ ಗುರುಗಳ ಪರಮಾನುಗ್ರಹ. ಗುರುಗಳ ಅನುಗ್ರಹ ಇಲ್ಲದೇ ಇದ್ದರೆ ಯಾವುದೂ ಕೂಡ ಸಿದ್ಧಿಯಾಗಲ್ಲ. ಎಷ್ಟು ಪ್ರೀತಿ ಅವ್ರ ಮೇಲೆ ಗುರುಗಳಿಗಂದರೆ ವ್ಯಾಸತೀರ್ಥರ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹುಟ್ಟುವ ಮುಂಚೆನೇ, ಹುಟ್ಟಿದ ಮೇಲೆ ಅಲ್ಲ. ವಿಜಯೇಂದ್ರ ತೀರ್ಥ ಪ್ರಭುಗಳು ಹುಟ್ಟುವ ಮುಂಚೆನೇ ವ್ಯಾಸರಾಜರ ಅನುಗ್ರಹದಿಂದಲೇ ಅವರು ಜನ್ಮ ತಾಳಿದ್ದು ಈ ಲೋಕದಲ್ಲಿ. ವೃದ್ಧರಾದ ದಂಪತಿಗಳು ಸಂತಾನವಿದ್ದಿಲ್ಲ, ಪ್ರಾರ್ಥನೆ ಮಾಡಿಕೊಂಡಾಗ ಅನುಗ್ರಹ ಮಾಡಿದ್ರು. ಆವಾಗ ಹುಟ್ಟಿದವರೇ ವಿಠ್ಠಲ ಅಂತ ಹೆಸರು ನಮ್ಮ ವಿಜಯೇಂದ್ರ ಪ್ರಭುಗಳಿಗೆ. ಇವರಲ್ಲೇ ಪಾಠಕ್ಕೆ ಕಳಿಸಿದ್ರು.
ಎಂಥ ಪಾಠ ವ್ಯಾಸರಾಜರ ಪಾಠ ಅಂದರೆ ಯೋ ವ್ಯಾಸತ್ರಯ ಸಂಜ್ಞಿಕಾನ್ ಅಂತ ಹೇಳ್ತಾರೆ. ವಿಜಯೇಂದ್ರ ಪ್ರಭುಗಳೇ ಮಾಡ್ತಾರೆ ವ್ಯಾಸರಾಜ ಅವರ ಗುರುಗಳ ಬಗ್ಗೆ. ಅಂಥ ಗುರುಗಳ ಪರಮಾನುಗ್ರಹಕ್ಕೆ ಪಾತ್ರರಾದವರು ನಮ್ಮ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು. ಯಾಕೆ ಹೇಳಲಿಕ್ಕೆ ಬಂದಿದ್ದೀನಂದರೆ, ನಾವು ಮಡಿ ಮಾಡ್ತೀವಿ, ಆಚಾರ ಮಾಡ್ತೀವಿ, ಶಾಸ್ತ್ರ ಓದ್ತೀವಿ, ಪಾಠ ಮಾಡ್ತೀವಿ, ಪ್ರವಚನ ಮಾಡ್ತೀವಿ, ಗುರುಗಳಲ್ಲಿ ಭಕ್ತಿಯನ್ನು ಮಾಡೋದಿಲ್ಲ, ತಂದೆ ತಾಯಿಗೆ ಸಲ್ಲಿಸಬೇಕಾದಂತಹ ಗೌರವ ಸಲ್ಲಿಸೋದಿಲ್ಲ. ಇವುಗಳಿಂದ ಅಧಃಪತನಕ್ಕೆ ಕಾರಣ ಆಗ್ತಾಯಿದೆ. ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿದ್ದೇನಪ್ಪ ಅಂದರೆ, ಖಂಡಿತವಾಗಿ ಮಾಡಬೇಕಾಗಿರುವ ಕಾರ್ಯಗಳು. ಒಂದು, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳ ಸೇವೆ, ಇರುವ ತನಕ ಅವರಿಗೆ ಹಿತವಾಗಿ ಮಾತಾಡುವಿಕೆ. ಅನಂತರ ಗುರುಗಳ ಸೇವೆ, ಪಾಠ ಹೇಳಿಕೊಟ್ಟಂತಹ ಗುರುಗಳ ಸೇವೆ, ಶ್ರೀಮದಾಚಾರ್ಯ ಶಾಸ್ತ್ರಾಧ್ಯಯನ, ಮಧ್ವನೋಮಿ, ಇವು ಮೂರು ಕಡ್ಡಾಯವಾಗಿ ಮಾಡಬೇಕು. ಮಧ್ವನೋಮಿ ಅಂದರೆ ಒಂದು ನೆನಪಾಗತ್ತೆ, ವಿಜಯೇಂದ್ರ ತೀರ್ಥರ ಬಾಲ್ಯದಲ್ಲಿ ನಡೆದ ಒಂದು ಘಟನೆ. ಹೋಗ್ತಾ ಇರ್ತಾನೆ ಆ ವಿಠ್ಠಲ, ಒಬ್ಬ ವೃದ್ಧರು ಜ್ಞಾನಿಗಳು, ಬಾರೋ ಇಲ್ಲಿ, ಏನು ಬುದ್ಧಿ, ಏನು ಓದ್ತಾ ಇದೆಯೋ ನೀನು? ಬರ್ತೀನಿ ಅಂತ ಹೇಳೋದು. ಕಾವೇರಿ ಸ್ನಾನ ಮಾಡ್ಕೊಂಬಂದರು, ಬುದ್ಧಿ ಬನ್ನಿ ಇಲ್ಲಿ ಅಂತೇಳಿ. ಏನೋ ಪ್ರಶ್ನೆ ಮಾಡಿದ್ರಲ್ಲ, ಏನು ಓದ್ತಾ ಇದ್ದೀಯ ಅಂತೇಳಿ. ನಾನು ಸುಮಧ್ವಿಜಯ ಪಾರಾಯಣ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ ಅಂತ ಹೇಳಿದ್ರಂತ. ಅಲ್ಲೋ, ಈ ಮಾತು ಅವನೇ ಹೇಳ್ಬೋದಾಗಿತ್ತಲ್ಲೋ ನೀನು, ಸುಮಧ್ವಿಜಯ ಸ್ನಾನ ಮಾಡದೆ ನಾ ಹೇಳೋದಿಲ್ಲ ಅಂತ ಹೇಳಿದ್ರಂತೆ. ಅಂದರೆ ಎಂಥ ದೀಕ್ಷೆ! ಮಧ್ವ ಮತದ ಮೇಲೆ, ಶ್ರೀಮದಾಚಾರ್ಯರ ಮೇಲೆ ಆ ದೀಕ್ಷೆ ಇದ್ದರೆ ಮಾತ್ರ ಈ ಹಂತಕ್ಕೆ ಮುಟ್ಟುವುದಕ್ಕೆ ಸಾಧ್ಯ ಆಗತ್ತೆ. ಆಚಾರ್ಯರ ಪಾದ ಒಂದು ಹಿಡಿದ್ರೆ ಮಾತ್ರ ಸದ್ಗತಿ. ಯಾವ ಗುರುಗಳೇ ತಗೊಳ್ಳಿ ನೀವು, ಪದ್ಮನಾಭ ತೀರ್ಥರಾಗಲಿ, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ರಾಜೇಂದ್ರ ತೀರ್ಥರು, ಎಲ್ಲರೂ ಕೂಡ ಆಚಾರ ಶಾಸ್ತ್ರ ಬಿಟ್ಟು ಬೇರೆ ದೃಷ್ಟಿ ಹೋಗಿಲ್ಲ ಅವರಿಗೆ. ಒಂದು ಕುದುರೆ ಇರುತ್ತೆ, ಕುದುರೆ ಹೋಗಬೇಕಾದ್ರೆ ಕಣ್ಣಿಗೆ ಒಂದು ಪಟ್ಟಿ ಹಾಕಿರ್ತಾನೆ, ರಸ್ತೆ ಮಾತ್ರ ಕಾಣ್ತಾ ಇರುತ್ತೆ, ಇನ್ನೆಲ್ಲಿ ಹೋಗೋದಿಲ್ಲ. ಅವನು ಹೀಗಂದ್ರೆ ಹೀಗೆ ಹೋಗ್ತಾ ಇರುತ್ತೆ. ಹಾಗೆಯೇ ಸಕಲ ಗುರುಗಳು ಕೂಡ ಶ್ರೀಮದಾಚಾರ್ಯ ಶಾಸ್ತ್ರವನ್ನೇ ಅವಲಂಬನೆ ಮಾಡಿಕೊಂಡು ಜೀವನ ಮಾಡಿದ್ದಾರೆ. ಅದಕ್ಕೆ ಇವತ್ತು ಕೂಡ ಅವನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಇಲ್ಲದೇ ಇದ್ದರೆ ಅವರು ಸ್ಮರಣೆ ಮಾಡ್ತಾ ಇದ್ದಿಲ್ಲ. ಅಂದರೆ ಅರ್ಥೇನು, ಗುರುಗಳು ನಡೆದಂತೆ ಶಿಷ್ಯ ನಡಿಬೇಕಾಗಿದೆ. ನಾವು ಶ್ರೀಮದಾಚಾರ್ಯ ಶಿಷ್ಯರಾಗಿದ್ದೇವೆ, ವ್ಯಾಸರಾಜರ ಶಿಷ್ಯರಾಗಿದ್ದೇವೆ, ವಿಜಯೇಂದ್ರ ತೀರ್ಥರ ಶಿಷ್ಯರಾಗಿದ್ದೇವೆ, ರಾಘವೇಂದ್ರ ಸ್ವಾಮಿ ಶಿಷ್ಯರಾಗಿದ್ದೇವೆ. ಅವರೆಲ್ಲ ಮಾಡಿದ ಕೆಲಸ ಏನಪ್ಪ ಅಂದರೆ, ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಬಿಟ್ಟು ಮತ್ತೇನು ಮಾಡಿಲ್ಲ. ಅದರಲ್ಲಿ ಕಿಂಚಿತ್ತಾದರೂ ನಾವು ಅಳವಡಿಸ್ಕೊಳ್ಳಬೇಕಾ ಬೇಡ ರೀ. ಕಡೆಯ ಪಕ್ಷ ಒಂದು ದಿವಸದಲ್ಲಿ ಒಂದು 10 ನಿಮಿಷ ಆದರೂ ಕೂಡ ಶ್ರೀಮದಾಚಾರ್ಯ ಶಾಸ್ತ್ರಕ್ಕೆ ಮೀಸಲಾಗಿಡಬೇಕೋ ಬೇಡೋ? ಒಂದೇ ಒಂದು ಕಿಡಿ ರಾಶಿ ಹತ್ತಿಯನ್ನು ಸುಟ್ಟಾಕತ್ತೆ. ಒಂದು ದಿವಸ ನೀವು ಅಭ್ಯಾಸ ಮಾಡಿ, ಆಚಾರ್ಯ ಶಾಸ್ತ್ರವನ್ನು ಶ್ರವಣ ಮಾಡದೆ, ಪಾರಾಯಣ ಮಾಡದೆ, ನಾನು ಊಟ ಮಾಡಲ್ಲ, ಊಟ ಅಲ್ಲ ಕಾಫಿ ಕುಡಿಯಲ್ಲ ಅಂತ ತೀರ್ಮಾನ ಮಾಡಿ, ಎದ್ದಿದ ತಕ್ಷಣ ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕ್ರಿ. ಅದರ ಪ್ರಭಾವ ಹೇಗೆ ಅಂದರೆ, ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಿಹಿ ಹೇಗಿದೆ ಪ್ರಶ್ನೆ ಮಾಡಿದ್ರೆ, ಸಕ್ರೆ ಹೇಗಿದೆ ಅಂತ ಪ್ರಶ್ನೆ ಮಾಡ್ತಾರೆ ಯಾರೋ, ಸಿಹಿಯಾಗಿದೆ ಅಂತ ಹೇಳ್ತಾರೆ. ಸಿಹಿ ಹೇಗಿದೆ ಅಂದರೆ ಬಾಯಿಲಿ ಹಾಕ್ಕೊಂಡೇ ನೋಡಬೇಕು, ಇನ್ನೇನು ಹೇಳಲಿಕ್ಕಾಗಲ್ಲ. ಹಾಗನೇ ಶ್ರೀಮದಾಚಾರ್ಯರ ಸ್ಮರಣೆ ಮಾಡಿ ಬೆಳಿಗ್ಗೆದ್ದು ಸಾಕು. ನೀವು ಹೆಣ್ಣು ಮಕ್ಕಳು ಮಧ್ವನಾಮ ಹೇಳಿ, ಅದೇ ಸಾಕು. ಹೀಗೆ ವಿಜಯೇಂದ್ರ ತೀರ್ಥರ ಬಗ್ಗೆ ಹಿಡಿದೇನು ಹೇಳ್ತಾ ಇದ್ದೀರಲ್ಲ ಆಚಾರ್ಯ ಅಂದರೆ, ವಿಜಯೇಂದ್ರ ತೀರ್ಥರ ಸ್ಮರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಅವರು ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಬಿಟ್ಟು ಮತ್ತು ಏನು ಮುಟ್ಟಿಲ್ಲ, ಅದಕ್ಕೆ ನಾವು ಅವನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಪಾಯಿಂಟ್ ಏನರ್ಥ ಆಯಿತು, ನಿರಂತರದಲ್ಲಿ ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಬೇಕು, ಶ್ರವಣ ಮಾಡಲಿಕ್ಕೆ ಬೇಕು. ಹೆಣ್ಣು ಗಂಡು ವ್ಯತ್ಯಾಸ ಏನಿಲ್ಲ ಇದರಲ್ಲಿ. ಮೋಕ್ಷಕ್ಕೆ ಹೋಗೋರು ಹೆಣ್ಣು ಮಕ್ಕಳು ಇದ್ದಾರೆ, ಗಂಡಸರು ಇದ್ದಾರೆ. ಮೋಕ್ಷ ಯಾರಿಗೆ ಬೇಕು ಅಂತ ಹೇಳ್ತಾರೋ
ಅವರೆಲ್ಲರೂ ಏನು ಮಾಡಬೇಕು? ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಶ್ರವಣ ಮಾಡಲಿಕ್ಕೆ ಬೇಕು. ಹೀಗೆ ನಮ್ಮ ವ್ಯಾಸತೀರ್ಥರಿಂದ ಅನುಗೃಹೀತರಾದಂತಹ ದಂಪತಿಗಳಿಗೆ ವಿಠ್ಠಲ ಅಂತ ಹುಟ್ಟಿದ್ದಾನೆ. ಅವನು ನಮ್ಮ ವ್ಯಾಸತೀರ್ಥರಲ್ಲೇ ಶಿಷ್ಯತ್ವ ವಹಿಸಿದ್ದಾನೆ. ವಹಿಸಿ ಎಷ್ಟು ಸಲ ಎಷ್ಟು ಪ್ರೀತಿ ನಮ್ಮ ವಿಜೇಂದ್ರ ತೀರ್ಥರಿಗೆ ಅಂದರೆ ನವಕೃತ್ವೋ ನ್ಯಾಯಸುಧಾಂ ವ್ಯಾಸತೀರ್ಥ ಪಯೋನಿಧೇಹೇ. 9 ಬಾರಿ ವ್ಯಾಸತೀರ್ಥರಲ್ಲಿ ನ್ಯಾಯಸುಧ ಮಂಗಳ ಮಾಡಿದ್ದಾರಂತೆ. ದೊಡ್ಡ ದೊಡ್ಡ ಗುರುಗಳ ಹತ್ರ ಒಂದು ಸಲ ಮಾಡೋದೇ ಭಾರಿ ಕಷ್ಟ ರೀ. ಯಾಕೆ ಅವಕಾಶ ಇರಲ್ಲ ಅವರಿಗೆ. ನಮ್ಮಂಥವ್ರು ಸಾವಿರಾರು ಜನ ಹಿಂದೆ ಬಿದ್ದಿರ್ತಾರೆ, ಆಯ್ತಪ್ಪ ಹೋಗು ಅಂತ ಹೇಳಿಬಿಡ್ತಾರೆ. ಆದರೆ ವ್ಯಾಸತೀರ್ಥರು ಎಂಥ ಮಹಾನುಭಾವರು, ಒಂದು ದಿವಸಕ್ಕೆ 1,00,000 ಕುಟುಂಬಕ್ಕೆ ಊಟ ನೀರು ಜ್ಞಾನ ಕೊಟ್ಟವರು ಮಹಾನುಭಾವರು. ಒಂದು ಕುಟುಂಬ ಅಂದರೆ ಒಂದು 2-3 ಅಲ್ಲ, ಒಂದು 15 ಜನ, ಕಡಿಮೆ ಅಂದರೆ 15 ಇರ್ತಾಯಿದ್ರು. ಒಂದು ಒಪ್ಪತ್ತಿಗೆ 15 ಲಕ್ಷ ಜನಕ್ಕೆ ಆಹಾರ ಕೊಟ್ಟವರು ಮತ್ತು ರಾತ್ರಿ ಊಟ. ಅಷ್ಟು ಜನಕ್ಕೆ ಜ್ಞಾನವನ್ನು ಕೊಟ್ಟವರು. ಊಟ ಅಂದರೆ ಜ್ಞಾನ. ಅಂಥ ಮಹಾನುಭಾವರಲ್ಲಿ 9 ಬಾರಿ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಾಡಬೇಕಾಗಿದ್ದರೆ ವ್ಯಾಸತೀರ್ಥರು ಎಷ್ಟು ಅನುಗ್ರಹ ಮಾಡಿರಬೇಕು. ನಾವು ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಯಾರಿಗೆ ಕೊಡ್ತೀವಿ? ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳಿಗೆ. ಬೇರೆಯವ್ರು ಬಂದರೆ ಆಯ್ತಪ್ಪ ಅಂತ ಹೇಳಿಬಿಡ್ತೀವಿ. ಸ್ವಾಮಿ ಹೆಚ್ಚು ಮಂತ್ರಾಟ ಕೊಟ್ಬಿಡ್ತಾರೆ. ಹೌದು ಅಲ್ಲ? ಅಂದ್ರೇನು ಹೋಗು ಅಂತ ಅರ್ಥ. ಹೀಗೆ 9 ಬಾರಿ ಶ್ರೀಮನ್ ನ್ಯಾಯಸುಧಾ ಮಂಗಳವನ್ನು ವ್ಯಾಸತೀರ್ಥರಲ್ಲಿ ಮಾಡಿದ್ದಾರೆ. ಅಂದರೆ ವ್ಯಾಸತೀರ್ಥರು ಎಷ್ಟು ಅಭಿಮಾನ ಇಟ್ಟಿರಬೇಕು ವಿಜಯೇಂದ್ರ ತೀರ್ಥರಲ್ಲಿ, ವಿಷ್ಣು ತೀರ್ಥರಲ್ಲಿ ಹೇಳ್ತಾ ಇದ್ದಾರೆ. ಆದ ಕಾರಣ ಏನು ಸಾರಾಂಶ ಒಂದೇ ನೋಡಿ, ಎಲ್ಲಿಗೋದು ಶ್ರೀಮದಾಚಾರ್ಯ ಶಾಸ್ತ್ರವೇ ಗತಿ ನಮಗೆ. ಅದನ್ನು ಬಿಟ್ಟು ಮತ್ತೊಂದು ಇಲ್ಲೇ ಇಲ್ಲ ನೋಡಿ. ಕುಡಿಬೇಕು ಅನ್ನ ಹಾಕಬೇಕು, ಚಟ್ನಿ ಕಲಿಸ್ಕೋಬೇಕು ಅನ್ನ ಬೇಕು, ಸಾರು ಹಾಕಬೇಕು ಅನ್ನ ಬೇಕು, ಮೊಸರು ಬೇಕಾದ್ರೆ ಅನ್ನ ಬೇಕು. ಹಾಗೆಯೇ ಧರ್ಮ ಬೇಕಾ, ಅರ್ಥ ಬೇಕಾ, ಕಾಮ ಬೇಕಾ, ಮೋಕ್ಷ ಬೇಕಾ, ಎಲ್ಲವನ್ನೂ ಕೊಡತಕ್ಕಂಥದ್ದು ಯಾವುದು ಅಂದರೆ ಶ್ರೀಮದಾಚಾರ್ಯ ಶಾಸ್ತ್ರ. ಅಂಥ ಶ್ರೀಮದಾಚಾರ್ಯ ಶಾಸ್ತ್ರದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಮತ್ತೊಂದು ಹೇಳ್ತಾರೆ, ವಿಜೇಂದ್ರ ತೀರ್ಥರು ರುಜುಗಣಸ್ಥರು ಅಂತ ಹೇಳ್ತಾರೆ. ನೋಡಿ, ಆವಾಗಿನ ಕಾಲಿನ ಎಲ್ಲ ರುಜುಗಣಸ್ಥರೆಲ್ಲ ಕೂಡ ವ್ಯಾಸತೀರ್ಥರಲ್ಲಿ ಪಾಠ. ವಾದಿರಾಜ ಪ್ರಭುಗಳು ರುಜುಗಣಸ್ಥರು, ಅವರು ವ್ಯಾಸತೀರ್ಥರಲ್ಲಿ ಪಾಠ. ವಿಜೇಂದ್ರ ತೀರ್ಥರು ರುಜುಗಣಸ್ಥರು, ಅವರು ವ್ಯಾಸತೀರ್ಥರಲ್ಲಿ ಪಾಠ. ಯಾಕೆ? ವಿಶೇಷವಾದಂತಹ ವಾಯುದೇವರ ಸನ್ನಿಧಾನ ವ್ಯಾಸತೀರ್ಥರಲ್ಲಿ. ಇನ್ನೊಂದು ಹೇಳಿ ಮುಗಿಸಿಬಿಡ್ತೇನೆ ನಾನು. ಅಂಥ ವಿಷ್ಣು ತೀರ್ಥರು ಅಂತ ಅವರ ಹೆಸರು. ಸುರೇಂದ್ರ ತೀರ್ಥರು ಬರ್ತಾ ಇದ್ದಾರೆ. ಅವರು ಮಹಾನುಭಾವರು. ಸುರೇಂದ್ರ ತೀರ್ಥರು ಸಾಮಾನ್ಯರಲ್ಲ. ಒಳ್ಳೆ ಸೊಗಸಾದ ತುಳಸಿ ತೋಟ ನೋಡಿದ್ರು, ಆನಂದ ಆಯಿತು. ಕೃಷ್ಣನ ಸ್ಮರಣೆ ಮಾಡಿದ್ರು, ಸಮರ್ಪಣೆ ಮಾಡಿಬಿಟ್ರು. ವ್ಯಾಸತೀರ್ಥರ ಪೂಜೆಗೆ ತುಳಸಿ ತಂದುಕೊಟ್ಟ ಒಬ್ಬ ಬಲಸೇವಕ, ನಿರ್ಮಾಲ್ಯ ಅಂತ ಹೇಳಿದ್ರು. ಅಂಥ ಗುರುಗಳೆಲ್ಲರೂ ಕೂಡ ಅದ್ದೂರಿಯಾದ ಸ್ವಾಗತ ಮಾಡಿದ್ರು. ಇದರಿಂದ ಏನು ಗೊತ್ತಾಗತ್ತೆ ನಿಮಗೆ? ಒಬ್ಬ ವೈಷ್ಣವ ಮತ್ತೊಬ್ಬ ವೈಷ್ಣವನ್ನ ಪ್ರೀತಿ ಮಾಡಬೇಕು, ದ್ವೇಷ ಮಾಡಬಾರ್ದು. ಪ್ರೀತಿ ಮಾಡದೇ ಇದ್ದರೂ ಪರವಾಗಿಲ್ಲ ಆಗಲಿ, ದ್ವೇಷಂಕು ಮಾಡಬಾರ್ದು. ಅದ್ದೂರಿಯಾದ ಸ್ವಾಗತ ಮಾಡಿದ್ರು ಸುರೇಂದ್ರ ತೀರ್ಥರಿಗೆ ವ್ಯಾಸತೀರ್ಥರು. ಭಿಕ್ಷಾ ಸ್ವೀಕಾರ ಮಾಡಬೇಕಾಗಿದೆ. ಔಪೋಷಣ ತಗೊಳ್ಳಿಕ್ಕೆ ಕೃಷ್ಣಾರ್ಪಣ ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಂದು ಕಾಣಿಕೆ ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ ಗೊತ್ತಿತ್ತು ಏನು ಕೇಳ್ತಾರೆ ಅಂಥೇಳಿ. ಆಯಿತು ಅಂತ ಹೇಳಿದ್ರು. ನಿಮ್ಮ ವಿಷ್ಣು ತೀರ್ಥ ನಮಗೆ ಒಪ್ಪಿಸ್ಬೇಕು ಅಂತ ಹೇಳಿದ್ರು. ಒಳ್ಳೆ ಸನ್ಯಾಸಿಗೆ ಮಕ್ಕಳು ಯಾರಪ್ಪ ಅಂದರೆ ಶಿಷ್ಯರೇ. ಚಂದ ಚೂಟಿಯಾಗಿದ್ದರು. ತಮ್ಮ ಉತ್ತರಾಧಿಕಾರಿ ಮಾಡ್ಕೋಬೇಕು ಅಂತ ಇಟ್ಕೊಂಡಿದ್ರು ವ್ಯಾಸತೀರ್ಥರು. ಕೃಷ್ಣನ ಸಂಕಲ್ಪ ಅಂತ ದಾನ ಮಾಡಿಬಿಟ್ರು. ಸುರೇಂದ್ರ ತೀರ್ಥರ ಬಗ್ಗೆ ಕೇಳಬೇಕು. ಅವರು ಮಹಾನುಭಾವರವರು. ಅವರು ಜನಿವಾರ ಊಟಕ್ಕೆ ಹಾಕ್ತಾಯಿದ್ರು. ಅವರು ಒಂದು ಸಲ ಬಂದಿದ್ರು, ಎಲ್ಲೋ ನಿನ್ನ ಜನಿವಾರ ಎಲ್ಲೋ ಗೂಟಕ್ಕಿದೆ, ಹಾಕಬಾರ್ದಪ್ಪ, ಇನ್ನು ತೆವ್ತು ಹಾಕಬೇಡ ನೀನು. ವ್ಯಾಸತೀರ್ಥರೇ ಹೇಗೆ, ಸುರೇಂದ್ರ ತೀರ್ಥರೇ ಹೇಗೆ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ. ಒಂದು ದೊಡ್ಡ ಸಾಲಿಗ್ರಾಮ ಕೊಟ್ಟರು ಅವರಿಗೆ.
ಸುರೇಂದ್ರ ತೀರ್ಥರಿಗೆ ಇದಕ್ಕೆ ಊಟ ಮಾಡಿಸು ಅಂತ ಹೇಳಿದ್ರು. ಜನಿವಾರಕ್ಕೆ ಊಟಕ್ಕೆ ಹಾಕೋನಿಗೆ ನೈವೇದ್ಯದ ಅರ್ಥ ಆಗತ್ತಾ, ಗುರು ಇವತ್ತು ಊಟ ಮಾಡಿಸಪ್ಪ ಅಂತ ಹೇಳಿದ್ರು. ಆಯಿತು ಬುದ್ಧಿ ಅಂತ ಹೇಳಿದ್ರು. ಬೆಳಿಗ್ಗೆದ್ದು ತಪ್ಪೆಯಲ್ಲಿ ಅನ್ನ ಮಾಡೋದು, ಊಟ ಮಾಡಿಸೋದು ಆ ನರಸಿಂಹದೇವ್ರ ಸಾಲಿಗ್ರಾಮಕ್ಕೆ. ಕೆಲವು ದಿವಸ ಅದು ಬಂದರು. ಏನೋ ಬುದ್ಧಿ, ಏನು ಮಾಡ್ತಾ ಇದೆಯೋ ಬುದ್ಧಿ, ಇಷ್ಟು ಸಾಲಿಗ್ರಾಮ್ ಕೊಟ್ಟರೆ ನೀವು ದೊಡ್ಡದಾಗಿದೆ ಅಂತ ಹೇಳಿದ್ನು. ಏನು ಮಾಡ್ತಾ ಇದೆಯಪ್ಪ? ಊಟ ಮಾಡಿಸ್ತಾ ಇದ್ದೀನಿ ನೋಡಿ, ನನ್ನ ಎದುರು ಊಟ ಮಾಡಿಸಪ್ಪ. ಅಂಥ ಮಹಾನುಭಾವರು ಸುರೇಂದ್ರ ತೀರ್ಥರು. ನಾವು ಒಬ್ಬೊಬ್ಬರು ಸ್ಮರಣೆ ಮಾಡಿದಾಗ ಅವ್ರ ಮಹಿಮೆ ಗೊತ್ತಾಗಬೇಕ್ರಿ. ಇವಾಗ ಅಮ್ಮ ಅಂತ ಹೇಳಿದ ಕೂಡಲೇ ನಿಮಗೆ ಅಮ್ಮ ಮಾಡಿದಂಥ ಮುದ್ದು ನೆನಪಾಗತ್ತೆ, ಆವಾಗ ಕಣ್ಣಲ್ಲಿ ನೀರು ಬರುತ್ತೆ. ಸುಮ್ಮನೆ ಅಮ್ಮ ಅಂದರೆ ಏನೋ ನಮಗೆ ಕಣ್ಣಲ್ಲಿ ನೀರು ಬರಲ್ಲ. ಹಾಗೆ ಸುರೇಂದ್ರ ತೀರ್ಥರು ಅಂತ ಹೇಳಿದಾಗ ಅಂಥ ಮಹಾನುಭಾವರವರೆಲ್ಲರೂ ಕೂಡ ದಾನ ಕೊಟ್ಟರು. ಅವರಿಗೆ ವಿಜೇಂದ್ರ ತೀರ್ಥರು ಅಂಥೇಳಿ ಆಶ್ರಮ ನಾಮ ಕೊಟ್ಟರು, ಪೀಠದ ನಾಮ ಕೊಟ್ಟರಲ್ಲಿ ಬೃಂದಾವನಸ್ಥರಾದರು ಅವರು. ವಿಜೇಂದ್ರ ತೀರ್ಥರು ಬಂದಿದ್ದಾರೆ. ಒಂದು 2 ಘಟ್ಟವನ್ನು ಹೇಳ್ತೀನಿ ನಾನು. ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಒಂದು ಲಕ್ಷಣ ಏನು, ಕ್ಯಾರೆಕ್ಟರ್. ಮನುಷ್ಯನಿಗೆ ಹಣ ಹೋದರೆ ಹಣ ಸಂಪಾದನೆ ಮಾಡ್ಬೋದು ನಾವು. ಹುಚ್ಚರಾದರೆ ವೈಜ್ಞಾನಿಕ ಹೋಗಿ ಹುಚ್ಚಿ ಬಿಡಿಸ್ಕೊಳ್ಳಬಹುದು. ಆದರೆ ಈ ಶೀಲ ಹೊಟ್ಟೋಗ್ಬಿಟ್ರೆ ವ್ಯರ್ಥವಾಗೋಗ್ಬಿಡ್ತಾನೆ. ಎಲ್ಲ ಕಡೆ ವಾದಿ ನಿಗ್ರಹ ಮಾಡಿ ಆಚಾರ್ಯ ಗ್ರಂಥದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. 1-2 ಪವಾಡ ಹೇಳಿ ನಾನು ಮುಗಿಸಿಬಿಡ್ತೇನೆ. ಅವರಿಗೆ ಸಂಕಟ ಪ್ರಾರಂಭ ಆಯಿತು. ವಿಜೇಂದ್ರ ತೀರ್ಥರು ಎಲ್ಲ ಕಡೆದಲ್ಲೂ ಕೂಡ ನಿಷ್ಣಾತರಾಗಿದ್ದಾರೆ ಅಂತ ಹೆಸರು ಅವರಿಗೆ. ಅದರಲ್ಲಿ ಒಂದು ರಾಸಕ್ರೀಡೆ ಎಂಬುದು ಕೂಡ ಒಂದು ಬರುತ್ತೆ. ಕಳಿಸಿದ್ದಾರಂತೆ, ನೀವು ಎಲ್ಲ ನಿಷ್ಣಾತರಾಗಿದ್ದೀರಿ ಅಂತ ಹೇಳಿದಾಗ ಇದರಲ್ಲಿ ಬರಬೇಕು. ಇದರಲ್ಲಿ ಬರ್ತಾ ಇದ್ದೀವಿ, ನೀವು ಆ ಟೈಟಲ್ ತೆಕ್ಕೊಂಡ್ಬಿಡ್ಬೇಕು. ಕುಯುಕ್ತಿಗಳು ನೋಡ್ರಿ ಹೇಗೆ ಮಾಡ್ತಾರೆ. ಭಗವಂತನ ಅನುಗ್ರಹ ಇದ್ರೆ ಇದು ಏನು ಹೆಚ್ಚಲ್ಲ. ಅವಳು ಬಂದಿದ್ದಾಳೆ, ಒಬ್ಬ ಗಣಿಕಾ ಸ್ತ್ರೀ. ಆ ರಾಮನ ಪಾದದಲ್ಲಿ ಇದೊಂದು ಹೂವನ್ನು ಹಾಕಿದ್ದಾರೆ ಅವಳಿಗೆ. ಅವಳು ಹೇಳಿದ್ರು, ಅವಳು ಇಂಥ ಒಂದು ಸುಖವನ್ನು ನಾನು ಎಲ್ಲಿ ಪಡೆದಿಲ್ಲ ಅಂತ ಹೇಳಿದ್ರು. ನೀವೇನೋ ಮಾಟ ಮಂತ್ರ ಮಾಡಿದ್ದೀರಾ, ಹಾಗೆ ಉಪಯೋಗ ಇಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡಬೇಕು ಅಂತ. ಅವರಿಗೆ ಏನು ಆಗಲಿ ಅಂತ ಹೇಳಿದ್ರು. ಒಂದು ನವ ತರುಣಿಯರು ಒಂದು 15-20 ಜನ ಬಂದಿದ್ದಾರೆ. ಒಂದು ಎಳೆ ಬಾಳೆ ಎಲೆಯನ್ನು ಕಟ್ಟಿದ್ದಾರೆ, ಸೊಂಟಕ್ಕೆ ಮರ್ದನ ಮಾಡ್ತಾ ಇದ್ದಾರೆ. ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದಾರೆ. ಕೃಷ್ಣನ ರಾಸಲೀಲೆ ಚಿಂತನೆ ಮಾಡ್ತಾ ಇದ್ದಾರೆ. ಅದ್ಭುತವಾದ ಚಿಂತನೆ ಅದು ಮಾಡ್ತಾ ಇದ್ದಾರೆ. ಯಾರಿಗೇನೂ ಮಾಡಲಿಕ್ಕಾಗಿಲ್ಲ. ಒಬ್ಬರು ನಾಟ್ಯ ಆಡ್ತಾ ಇದ್ದಾರೆ, ಒಬ್ಬರು ತಾಳ ಹಾಕ್ತಾ ಇದ್ದಾರೆ. ಅನ್ಯಾಕ್ರಾಂತರಾಗೋಗ್ಬಿಟ್ಟಿದ್ದಾರಂತೆ. ನಮಗೆ ಕೈಲಾಗಿಲ್ಲ ಅಂತ ಹೊರಟೋಗ್ತಾ ಇದ್ದಾರೆ. ಅವಾಗ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ ಅವರಲ್ಲಿ, ಸ್ವಾಮಿ ರಕ್ಷಣೆ ಮಾಡಬೇಕು ನಮ್ಮನ್ನು, ನೀವು ನಮ್ಮದು ಮಹಾಪಾಪ ಆಗೋಗ್ಬಿಟ್ಟಿದೆ ಅಂಥೇಳಿ ಹೇಳ್ತಾ ಇದ್ದಾರಂತೆ ಅವರಿಗೆ. ಅಂಥ ಬ್ರಹ್ಮಚರ್ಯ ಅಂದರೆ ವಿಶಿಷ್ಟವಾದ ಬ್ರಹ್ಮಚರ್ಯ ನೋಡಿ. ಆ ಬ್ರಹ್ಮಚರ್ಯ ಎಂಬುದು ಭಾರಿ ಕಷ್ಟ. ಕಿಂಚಿತ್ತಾದರೂ ನಾವು ಇದರಿಂದ ಸ್ತ್ರೀಯರಲ್ಲಿ ಸ್ತ್ರೀಯತ್ವವನ್ನು ಕಾಣಬಾರದು. ಯಾವಾಗಲೂ ಕೂಡ ಒಂದು ಸ್ತ್ರೀಯಲ್ಲಿ ಮಾತೃತ್ವವನ್ನು ಕಾಣಬೇಕು, ಭಾಗವತ ಹೇಳ್ತಕ್ಕಂಥ. ಹೀಗೆ ನಮ್ಮ ವಿಜೇಂದ್ರ ತೀರ್ಥರು ಅತ್ಯಂತ ಬ್ರಹ್ಮಚಾರಿಗಳಾಗಿದ್ದಾರೆ. ಹೇಳ್ತಾ ಇದ್ದಾರಂತೆ, ದೇಹಿನೋ ವಿಜೇಂದ್ರಾರ್ಯ ಸಮುದ್ಧರ ಕೃಪಾಕರ, ನಮೋ ನಮಸ್ತೆ ಯೋಗೀಂದ್ರ, ನಮಸ್ತೆ ಶಿಷ್ಯವತ್ಸಲ. ಮಾಡಿ ತಪ್ಪು ಗೊತ್ತಾಗೋಯ್ತು ಅವರಿಗೆ. ಬಾಧಾಕ್ರಾಂತರಾಗಿದ್ದಾರೆ, ಕ್ಷಮ ಮಾಡಿದ್ದಾರಂತೆ. ನೋಡಿ, ನಾವಾದರೆ ಅವನು ಜೈಲಿಗೆ ಹಾಕರು. ನಮ್ಮ ಪದವಿಯನ್ನೆಲ್ಲ ಕೂಡ ಉಪಯೋಗಿಸಿ, ಅಧಿಕಾರ ಉಪಯೋಗಿಸಿ ತೊಂದರೆ ಕೊಡ್ತೀವಿ. ಹಾಗೆ ಶಿಷ್ಯರ ರಕ್ಷಣೆ ಮಾಡಿದ್ದಾರೆ. ಮತ್ತೊಂದು ಇಲ್ಲಿ ಹೇಳಿ ನಾನು ಒಂದು ವಿಚಾರ ಹೇಳಿ ಮುಗಿಸ್ತೇನೆ. ವಿಜೇಂದ್ರ ಸ್ವಾಮಿಗಳು, ಅಪ್ಪಯ್ಯ ದೀಕ್ಷಿತರು ಎಲ್ಲರೂ ಕೂಡ ಒಂದು ಕಾಲದವರು, ಒಂದು ಕಸಿನ್ಸ್ ಅಂತೂ ಕೂಡ ಹೇಳ್ತಾರೆ. ನಾನಾ ವಿಧವಾದಂತಹ ತೊಂದರೆ ಕೊಡ್ತಾಯಿದ್ರು. ಅಂತ್ಯಕಾಲ ಬಂತು. ವಿಜೇಂದ್ರ ತೀರ್ಥರೇ, ಹೀಗೆ ಅಂತ್ಯಕಾಲ ಬಂದಿದೆ, ನಾನು ಏನು ಉಪಾಸನೆ ಮಾಡಬೇಕು? ಯಾಕಂದರೆ ಜ್ಞಾನಿಗಳ ಮಾತು ಹೇಗಿರುತ್ತೆ, ಅವರು ಯಾರನ್ನೂ ಕೂಡ ಹಿಂಸೆ ಕೊಡಲ್ಲ ರೀ. ಏನು ಮಾಡಬೇಕು ನಾವು
ಅಂತ ಕೇಳಿದಾಗ, ನೀವು ಮುಂಚಿಂದ ಏನು ನಡೆಸ್ಕೊಂಡು ಬರ್ತಾ ಇದ್ದೀರೋ ಅದನ್ನೇ ಉಪಾಸನೆ ಮಾಡಿ ಅಂತ ಹೇಳ್ತು. ನಾವಾದರೆ ಅವನು ಹಾಗೆ ಇವನು ಹೀಗೆ. ವ್ಯಕ್ತಿ ದೂಷಣ ಸರ್ವಥಾ ನಿಷಿದ್ಧ. ಹೀಗೆ ನೀವು ಅದೇ ರೀತಿ ಮಾಡಿ ಅಂತ ಹೇಳಿ ಕಳಿಸಿದ್ರು. ಯಾಕೆ ಅಂದರೆ ಅವ್ರ ಸ್ವರೂಪ ಗೊತ್ತಾಗಿತ್ತು ವಿಜೇಂದ್ರ ತೀರ್ಥರಿಗೆ. ನೀನು ಅದೇ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರಂತೆ. ಇಲ್ಲಿ ಇನ್ನೊಂದು ವಿಚಾರ, ವಿಜೇಂದ್ರ ತೀರ್ಥರು ಕೃಷ್ಣನ ರಾಸಲೀಲೆ ಚಿಂತನೆ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಅವಾಗೆ ಏನು ಅದರಕ್ಕಿದ್ರಕ್ಕೇನು ಸಂಬಂಧ? ನಾವೊಂದು ದೃಶ್ಯವನ್ನು ಕಂಡಾಗ ಆ ದೃಶ್ಯದಂತೆ ನಾವು ಇರಬೇಕು ಅನ್ಸ್ ಒಳ್ಳೆ ಮನೆ ನೋಡಿದ್ದೇವೆ, ನಾನು ಅಂಥ ಮನೆ ಕಟ್ಟಬೇಕು ಅನಿಸುತ್ತೆ, ಮಠಕ್ಕೆ ಬಂದಿದ್ದೇವೆ, ಪ್ರವಚನ ಕೇಳಿದ್ದೇವೆ, ನಾವು ವಿಜೇಂದ್ರ ತೀರ್ಥರಿದ್ದಂತೆ ಸ್ವಲ್ಪ ಆದರೂ ವೈರಾಗ್ಯ ತಗೋಬೇಕು ಅನಿಸುತ್ತೆ. ಹೀಗೆಲ್ಲ ಇದ್ದಾಗ ಏನಲ್ಲಿ ಅಲ್ಲಿ ವೇದವ್ಯಾಸ ದೇವರು ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಆಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ಅಂತ ಹೇಳಿ. ಆಧ್ಯಾತ್ಮನಿಷ್ಠೆ ಉಳ್ಳದ್ದು ಭಾರತ, ಭಾಗವತ, ರಾಮಾಯಣ ಇತ್ಯಾದಿಗಳೆಲ್ಲ ಕೂಡ ಆಧ್ಯಾತ್ಮನಿಷ್ಠೆಯಿಂದ ಕಾಣಬೇಕಂತೆ ನಾವು. ಏನು ಆಧ್ಯಾತ್ಮನಿಷ್ಠೆ ಅಂದ್ರೇನು? ಅಲ್ಲೇ ವಿಜೇಂದ್ರ ತೀರ್ಥರು ಏನು ಚಿಂತನೆ ಮಾಡೋದು ಅಂದ್ರೆ ಸಂಬಂಧ ಕೊಡ್ತಾ ಇದ್ದೀನಿ ಇಲ್ಲಿ. ಏನಲ್ಲಿ ಆಧ್ಯಾತ್ಮನಿಷ್ಠೆ ಅಂದ್ರೇನು? ಅಧ್ಯಾತ್ಮ ಅಂದರೆ 24 ತತ್ವಗಳಿಂದ ಕೂಡಿದ, ಸರ್ವೋತ್ತಮನಾದ ಭಗವಂತನಿಂದ ಕೂಡಿದ ಈ ಶರೀರಕ್ಕೆ ಅಧ್ಯಾತ್ಮ ಅಂಥೇಳಿ ಭಾಗವತ ತೃತೀಯ ಸ್ಕಂದದ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಇಡೀ 1,00,000 ರೂಪಾತ್ಮಕವಾದ ಮಹಾಭಾರತವನ್ನು 18,000 ಶ್ಲೋಕ ಇರತಕ್ಕಂಥ ಭಾಗವತವನ್ನು, ದಾಸರ ಪದಗಳನ್ನು ಆಧ್ಯಾತ್ಮ ನಿಷ್ಠೆಯಿಂದ ಕಂಡಾಗ ಮಾತ್ರ ಏನಾಗ್ತಾ ಇದೆ, ನಿಮಗೆ ಮೋಕ್ಷ ಸಿಗುತ್ತಾ ಇದೆ. ಇನ್ನು ಆಧ್ಯಾತ್ಮ ನಿಷ್ಠೆ ಅಂದ್ರೇನು? ಒಂದು ದೃಷ್ಟಾಂತ ಕೊಡ್ತೇನೆ. ನೀವು ಗಾಂಧಿ ಬಜಾರಿ ಬಂದಿದ್ದೀರಾ, ನೀವು ಒಳ್ಳೆ ಚುಕ್ಕೆ ಬಾಳೆಹಣ್ಣು ಕಾಣಿಸ್ತು. ಆ ಬಾಳೆಹಣ್ಣು ಕಂಡಾಗ ಆ ಬಾಳೆಹಣ್ಣು ಸಿಪ್ಪೆ ನೋಡ್ತೀರಾ ನೀವು, ಒಳ್ಳೆ ಚುಕ್ಕಿ ಚುಕ್ಕಿಯಾಗಿತ್ತು, ಒಂದು ಅರ್ಧ ಡಜನ್ ಸಾಕು ಅನ್ನಿಸ್ತು. ಆ ಬಣ್ಣ, ಆ ಚುಕ್ಕಿ ವಾಸನೆ ನೋಡಿದಾಗ ಇನ್ನೊಂದು 2 ಡಜನ್ ತೊಗೊಂಬಂದ್ರಿ. ವಿಜೇಂದ್ರ ತೀರ್ಥರ ಆರಾಧನೆ ಅಂತೇಳಿ ಮನೆಯಲ್ಲಿ ಪೂಜೆ ಮಾಡಿದ್ದೀರಾ, ನೈವೇದ್ಯ ಮಾಡಿದ್ದೀರಾ, ಬ್ರಾಹ್ಮಣರಿಗೆ ಕೊಟ್ಟಿದ್ದೀರಾ, ಎಲ್ಲರಿಗೆ ಕೊಟ್ಟಿದ್ದೀರಾ. ಬಾಳೆಹಣ್ಣು ತಿನ್ನಬೇಕು. ಹೇಗೆ ತಿಂತಾ ಇದ್ದೀವಿ ಬಾಳೆಹಣ್ಣಿನ? ನಾವು ಸಿಪ್ಪೆ ಸುಳಿದು ಹಣ್ಣು ಮಾತ್ರ ತಿಂತಾ ಇದ್ದೀವಿ. ಅಲ್ಲರಿ, ನೀವು ಮಾರ್ಕೆಟಲ್ಲಿ ಬಾಳೆಹಣ್ಣು ಯಾವುದನ್ನು ನೋಡಿ ತಂದಿದ್ದು? ನೀವು ಒಳ್ಳೆ ಸಿಪ್ಪೆ ನೋಡಿ ತಂದಿದ್ದೀರಾ. ಆರೇ ಬೇಕಾಗಿತ್ತು ನಿಮಗೆ, 2 ಡಜನ್ ತಂದಿದ್ದೀರಾ. ನೀವು ಪ್ರಾಮಾಣಿಕ ವ್ಯಕ್ತಿ ಅಲ್ಲ. ಸಿಪ್ಪೆ ನೋಡಿ ತಂದು ಸಿಪ್ಪೆ ತಿನ್ನಿರಿ ಅಂದರೆ ಯಾರನ್ನು ತಿಂತಾರೇನ್ರಿ? ಹುಚ್ಚ ಅಂತ ಹೇಳ್ತಾರೆ. ಸಿಪ್ಪೆ ಪಕ್ಕಕ್ಕಿಟ್ಟು ನೋಡಿ ತಂದಿದ್ದು, ಸಿಪ್ಪೆ ನೋಡಿ ತಂದಿದ್ದೇವೆ, ತಿಂದಿದ್ದು ಮಾತ್ರ ಹಣ್ಣು ತಿಂದಿದ್ದೇವೆ. ಇದೇ ಆಧ್ಯಾತ್ಮ ನಿಷ್ಠೆ ಅಂದರೆ. ಮಹಾಭಾರತ, ಭಾಗವತ, ರಾಮಾಯಣಾದಿಗಳಲ್ಲಿ ಹೊರಗೆ ಕಾಣುವ ಅರ್ಥ ಏನು? ಬಾಳೆಹಣ್ಣು ಸಿಪ್ಪಿನಂತೆ, ಸಿಪ್ಪೆ ತಿಂದರೆ ಹೊಟ್ಟೆನೋ ಬರುತ್ತೆ. ನಾವು ಭಾಗವತ, ಭಾರತನ ಸಿಪ್ಪೆ ಅರ್ಥವನ್ನು ಮಾಡಿಕೊಂಡಿದ್ದೇವೆ, ಅದಕ್ಕೆ ಕಷ್ಟವನ್ನು ಪಡ್ತಾ ಇದ್ದೇವೆ. ಹಣ್ಣು ತಿನ್ನಲಿಕ್ಕೆ ಇಷ್ಟಪಡ್ತಾ ಇಲ್ಲ ನಾವು. ಹಣ್ಣು ತಿಂದಾಗ ಆನಂದವಾಗುತ್ತೆ. ಏನು ಹಣ್ಣು ಏನು? ಒಂದೇ ಒಂದು ದೃಷ್ಟಾಂತ ಕೊಡ್ತೇನೆ. ಭಾಗವತದಲ್ಲಿ ಕೃಷ್ಣ ನವನೀತ ಚೋರ ಅಂತ ಹೇಳ್ತಾರೆ. ನವನೀತ ಅಂದರೆ ಬೆಣ್ಣೆ, ಬೆಣ್ಣೆಯನ್ನು ಕದ್ದ ಅಂಥೇಳಿ. ಆನಂದ ಆಯಿತು ನಮಗೆಲ್ಲ ಕೂಡ. ಯಾರೋ ಫಾರಿನರ್ ಈ ಕಥೆ ಹೇಳಿದ್ದೀರಿ, ನಮ್ಮ ಕೃಷ್ಣ ಹಳ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವನು ಪುಟ್ಟ ಬಾಲಕನಾಗಿದ್ದಾನೆ, ಬೆಣ್ಣೆ ಕದ್ದಿದ್ದಾನೆ ಅಂತ ಹೇಳಿದ್ರ. ಹುಚ್ಚ ಅಂತ ಬೈದ್ಬಿಟ್ಟ ಅವನು. ಅಲ್ಲೋ, ಕಳ್ಳತನಕ್ಕೆ ಬಂದವನು ಬಹಳ ಬುದ್ಧಿವಂತ ಅಂತ ಹೇಳ್ತಾ ಇದ್ದೀರಾ, ಕಳ್ಳತನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಬೆಣ್ಣೆ ಯಾರನ್ನು ತಿಂತಾರೇನೋ? ಒಬ್ಬ ಕಳ್ಳ ಮನೆಗೆ ಬಂದರೆ ಅವನು ಮೊಸರು, ಹಾಲು ಮೊಸರು ತಿನ್ನಲಿಕ್ಕೆ ಅಡಿಗೆ ಮನೆಗೆ ಹೋಗ್ತಾನೆ. ಅವನು ಇಲ್ಲ ಫ್ರಿಡ್ಜ್ ಓಪನ್ ಮಾಡ್ತಾನ, ಎಷ್ಟು ಕ್ಯಾಶ್ ಇದೆ, ಎಷ್ಟು ಬಂಗಾರ ಬೆಳ್ಳಿ ನೋಡ್ಲಿಕ್ಕೆ ಹೋಗ್ತಾನೆ ಅವನು. ಹೌದೋ ಅಲ್ಲೋ? ಹೀಗೆ ನಿಮ್ಮ ಕತೆಗೆ ನಾನ್ ಸೆನ್ಸ್ ಅಂತ ಬೈತಾನೆ. ಯಾರನ್ನು ಗುರುವಿನ ಮುಖವಾಗಿ ನಾವು ಅಧ್ಯಯನ ಮಾಡದೇ ಇದ್ದರೆ ಏನಾಗತ್ತೆ? ಇದೇ ಅರ್ಥ ಆಗತ್ತೆ ನಮಗೆ. ಹೌದು, ನಮಗೆ ಸಂಶಯ ಬಂತಲ್ಲ ರೀ, ಕೃಷ್ಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಈ ಬೆಣ್ಣೆ ಯಾಕ್ರಿ ಕದೀತಾನವನು? ಏನೋ ಅರ್ಥ ಇದೆ.
ಅರ್ಥ ಬಿಡಿಸಿಡಲ್ಲ ವೇದವ್ಯಾಸ ದೇವರು. ಅದಕ್ಕೆ ಆಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಆಧ್ಯಾತ್ಮನಿಷ್ಠೆ ಏನು ಅಲ್ಲಿ ಎಲ್ಲ ಡಿಕೋಡ್ ಮಾಡ್ತಾ ಬನ್ನಿ. ಹಾಗೆ ಈ ಡಿಫೆನ್ಸಲ್ಲಿ ಕೆಲವು ಮಾತುಗಳಿರುತ್ತೆ, ನಮಗೆ ಹುಚ್ಚರು ಮಾತಿದ್ದಂಗೆ ಇರುತ್ತೆ, ಅವ್ರಿಗೆ ಮಾತ್ರ ಅರ್ಥ ಆಗ್ತಾ ಇರುತ್ತೆ. ಇಲ್ಲಿ ನವನೀತ ಚೋರ ಯಾರು? ಕೃಷ್ಣ. ನವನೀತ ಡಿಕೋಡ್ ಮಾಡಿ. ನವನೀತ ಅಂದ್ರೇನು? ಬೆಣ್ಣೆ ಅಂದರೆ ಯಾರು? ಇದು ವ್ಯಾಸರಾಯ ಮಠ. ಯಾರು ಅಧಿಕಾರಿಗಳು? ಯಾರು? ಸ್ವಾಮಿಗಳು. ಅವ್ರ ಹೆಸರು ಹೇಳ್ತೀವಿ. ನವನೀತ ಎಂಬುದು ಜಡ ಪದಾರ್ಥ. ಆ ನವನೀತಕ್ಕೆ ಅಭಿಮಾನಿ ದೇವತೆ ಯಾರು? ವಾಯುದೇವರು. ಬೆಣ್ಣಿಗೆ ವಾಯುದೇವರು. ಯಾರ ಮನೆಯಲ್ಲಿ ಹೆಚ್ಚು ಬೆಣ್ಣಿದ್ದು ಮನೆಗೆ ಹೋಗ್ತಾ ಇದ್ದಂತೆ ನಮ್ಮ ಕೃಷ್ಣ. ಮನೆ ಅಂದರೆ ಈ ಮಾರ್ಬಲ್ ಸ್ಟೋನ್ ಮನೆ ಅಲ್ಲ. ಈ ದೇಹಕ್ಕೆ ಉಪನಿಷತ್ತಲ್ಲಿ ಮನೆ ಅಂತ ಕರೀತಾರೆ, ಗೃಹ ಅಂತ ಕರೀತಾರೆ. ಈ ಗೃಹದಲ್ಲಿ ಯಾರಾದರೆ ಬೆಣ್ಣೆ ತುಂಬಿಕೊಂಡಿರ್ತಾನೋ, ವಾಯುದೇವನ ತುಂಬಿಕೊಂಡಿರ್ತಾನೋ, ವಾಯುದೇವನ ತುಂಬಿಕೊಳ್ಳೋದಂದ್ರೇನು? ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇರ್ತಾನೋ ಅವನ ಮನೆಗೆ ಬಂದು ಕಳ್ತನ ಮಾಡ್ತಾನಂತೆ. ಚುರಗ್ರಹಣೆ ಅಂತೇಳಿ ಗ್ರಹಣ ಮಾಡ್ತಾನಂತೆ, ಕಳ್ಳತನಲ್ಲ. ಅವನು ಸ್ವೀಕಾರ ಮಾಡ್ತಾನಂತೆ, ಭಕ್ತನಾಗಿ ಸ್ವೀಕಾರ ಮಾಡ್ತಾನಂತೆ ಸ್ವಾಮಿ. ಇದು ನವನೀತ ಚೋರ ಅಂದರೆ ಅರ್ಥ. ಮನೆ ಅಂದರೆ ಯಾವುದು? ಈ ದೇಹನೇ ಗೋಕುಲ, ಮನೆಯೇ ಹೃದಯ. ಅಲ್ಲಿ ಬೆಣ್ಣೆ ಯಾವುದು? ಶ್ರೀಮದಾಚಾರ್ಯ ಶಾಸ್ತ್ರ. ಅಲ್ಲಿ ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು? ಕೊಡದೇ ಇದ್ದರೂ ಅವನೇ ತೊಗೊಂಡು ಹೋಗ್ತಾನೆ. ಟ್ಯಾಕ್ಸ್ ಕಟ್ಟದೇ ಇದ್ದರೂ ಬಂದು ತೊಗೊಂಡು ಹೋಗ್ತಾರೋ ಇಲ್ಲೋ? ಹಾಗನೇ ಸ್ವಾಮಿ ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಈ ಹೃದಯದಲ್ಲಿ ಮುಟ್ಟಿಕೊಂಡಾಗ ಅವನೇ ಬಂದು ತೊಗೊಂಡು ಹೋಗ್ತಾನಂತೆ. ಇದು ನವನೀತ ಚೋರ. ಇದೇ ಆಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಹೀಗೆ ಪ್ರತಿಯೊಂದು ಶ್ಲೋಕಕ್ಕೂ ಈ ರೀತಿ ಅರ್ಥ ಮಾಡಿಕೊಂಡಾಗ ಆನಂದ ಎಷ್ಟಾಗತ್ತೆ ನೋಡ್ರಿ. ಇಲ್ಲಾಂದರೆ ಬೆಣ್ಣೆ ಕದಲಿ ಬಿಡ್ರಿ, ನಮಗೇನಾಯಿತು? ದಾಸರ ಪದದಲ್ಲಿ ಏನು ಬರುತ್ತೆ? ನೀವೆಲ್ಲರೂ ಪಾಂಡವರ ಮನೆ ಇಳಿತ ಕುದುರೆಯ ತೊಳೆದ ಅಂತ ಹಾಡು ಹೇಳ್ತಾ ಇರ್ತೀರಲ್ಲ. ಯಾರು ತೊಳೆದಿದ್ದು ಕುದುರೆಯನ್ನು? ಕೃಷ್ಣ. ಎಲ್ಲಿ ತೊಳೆದಿದ್ದು? ಯಾರ ಮನೆಯಲ್ಲಿ? ಎಲ್ಲಿ ತೊಳೆದಿದ್ದು? ನಡು ಮನೆಯಲ್ಲಿ ತೊಳೆದ. ಕುದುರೆ ಯಾರನ್ನ ಮನೆಯಲ್ಲಿ ಇಟ್ಕೊಳ್ತಾರೇನ್ರಿ? ಈ ಫಲ ಮಾಡಿ ದಾಸರೇ ಬೇಕಾಗಿತ್ತ? ಜ್ಞಾನಿಗಳು ಬೇಕಾಗಿತ್ತ? ಪಾಂಡವರ ಮನೆಯಲ್ಲಿ ಕುದುರೆ ತೊಳೆದ ಅಂತ ಹೇಳಿದ್ರಲ್ಲಿ ಕುದುರೆ ಬಹಳ ವಾಸನೆ. ಆ ಹಸುವಿನ ಕೊಟ್ಟಿಗೆ ಮಾತ್ರ ಹೋಗ್ಬೋದಷ್ಟೇ ನಾವು. ಇನ್ನು ಯಾವ ಪ್ರಾಣಿಯ ಕೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಇಂಥ ಕಾಲಕ್ಕೆ ಕುದುರೆ ಯಾಕ್ರಿ ತೊಳಿತಾನೆ ನಡುಮನೆಯಲ್ಲಿ ಅವನು? ನಾವು ಏನೋ ಯೋಚನೆ ಮಾಡಿದ್ದೀವ? ದಾಸರ ಪದಗಳು ಹೇಗಿರುತ್ತೆ ಅಂದರೆ ಉಪನಿಷತ್ತಿನ ಸಾರ ಇವೆಲ್ಲ ಪಾಂಡವರ ಮನೆಯಲ್ಲಿ ಕುದುರೆಯ ತೊಳಿದ ಅಂತ ಹೇಳಿದಾಗ ಕೃಷ್ಣ ಯಾಕ್ರಿ ಕುದುರೆ ತೊಳಿಬೇಕು? ಅವನು ಯಾವನೋ ಬೇರೆಯವನು ತೊಳಿತಾನೆ ಅವನು. ಹಾಗೆ ಮನೆ ಯಜಮಾನ ಇರ್ತಾನೆ, ಅವನು ಡ್ರೈವ್ ಮಾಡ್ತಾನೆ, ಡ್ರೈವರು ಡ್ರೈವ್ ಮಾಡ್ತಾನೆ. ಕಾರು ತೊಳೆಯೋದು ಯಾರ್ರಿ? ಡ್ರೈವರೇ ತೊಳೆಯೋದು. ಕಾರ್ ನಡೆಸೋರೆಲ್ಲ ತೊಳಿಬೇಕಂದು ಏನೇನಿಲ್ಲ. ಏನು ಅರ್ಥ ಮಾಡಬೇಕಿದ್ರಕ್ಕೆ? ಏನು ಅರ್ಥ ಆಗೋದಿಲ್ಲ. ದಾಸರ ಪದ ಅರ್ಥ ಆಗೋದಿಲ್ಲ. ಇಲ್ಲಿ ಪಾಂಡವರ ಮನೆಯಲ್ಲಿ ಕುದುರೆಯ ತೊಳೆದ. ಆಪ್ರೇಷನ್ ಡಾಕ್ಟ್ರೇ ಮಾಡಬೇಕು, ನಾವು ಮಾಡಲಿಕ್ಕಾಗಲ್ಲ. ಹಾಗೆಯೇ ಆ ಕೃಷ್ಣನೇ ಕುದುರೆಯನ್ನು ತೊಳಿಬೇಕು, ಇನ್ನೊಬ್ಬರು ಯಾರ ಕೈಲಾಗಲ್ಲ. ಮತ್ತು ಡಿಕೋಡ್ ಮಾಡ್ತಾ ಬನ್ನಿ. ಇಲ್ಲಿ ಪಾಂಡವರ ಮನೆ, ಪಾಂಡು ಪಡುಗತವು ಅಂಥೇಳಿ ಅಂದರೆ ಜ್ಞಾನಿಗಳ ಮನೆ ಅಂತೇಳಿ. ಜ್ಞಾನಿಗಳ ಮನೆ ಅಂದರೆ ಈ ಭಗವಂತನ ಭಕ್ತರ ದೇಹ ಅಂತ ಅರ್ಥ. ಮತ್ತು ಕುದುರೆ ಅಂತ ಹೇಳಿದ್ರು. ಈ ಇಂದ್ರಿಯಗಳಿಗೆ ಕುದುರೆ ಅಂತ ಹೇಳ್ತಾರೆ ಉಪನಿಷತ್ತಲ್ಲಿ. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಉಪನ್ಯಾಸ ಹೇಳ್ತಾ ಇವು ಮನಸ್ಸೆಲ್ಲೋ ಹೋಗಿರತ್ತೆ ನೋಡಿ. ನಾಲಿಗೆ ಅಡಿಗೆ ಎಲೆ ಮೇಲೆ ಹೋಗ್ತಾ ಇದೆ, ಕಣ್ಣು ದಕ್ಷಿಣ ಮೇಲೆ ಹೋಗ್ತಾ ಇದೆ. ಯಾವಾಗ ಆಗತ್ತಾ ಮನೆಗೆ ಹೋಗಬೇಕು ಕಾಲ ಸಿದ್ಧವಾಗಿದೆ. ಹೀಗೆ ತಾನು ಹೊಟ್ಟೋಗ್ತಾ ಇದೆ. ಇದು ಪ್ರಾರಬ್ಧ ಕರ್ಮದಿಂದ ಜ್ಞಾನಿಗಳ ದೇಹದಲ್ಲಿ ಎಲ್ಲನ್ನ ಸರಿಯಾಗಿ ಕುದುರೆಗಳು ಹೋಗ್ತಾ ಇದೆ. ಈ ಇಂದ್ರಿಯಗಳು ಬೇರೆ ಕಡೆ ಹೋಗ್ತಾ ಇದ್ದರೆ ನಮ್ಮಿಂದ ನಾವು ತೊಳ್ಕೊಳ್ಳಿಕ್ಕಾಗಲ್ರಿ. ಯಾರು ಬರಬೇಕು? ಕೃಷ್ಣನೇ ಬರಬೇಕು. ಕೃಷ್ಣ ಬಂದು ಶುದ್ಧ ಮಾಡ್ತಾನೆ. ಪಾಂಡವರ ಮನೆಯಲ್ಲಿ ಕುದುರೆಯ ತೊಳೆದ. ಹೀಗೆ ಇಡೀ ಭಾಗವತದ 18,000 ಶ್ಲೋಕಗಳು
ಮಹಾಭಾರತದ 1,00,000 ಶ್ಲೋಕಗಳು ಪ್ರತಿಯೊಂದು ಹೀಗೆ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳ್ತಾರೆ. ಇದೇ ಉಪನಿಷತ್ತಲ್ಲಿ ವಿಚಾರ ಬರುತ್ತೆ ನಿಮಗೆ. ಇದೇನು ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ಭಗವಂತನ ವ್ಯಾಪಾರಗಳ ಚಿಂತನೆ ಮಾಡಿದರೆ ಮಾತ್ರ ಮೋಕ್ಷ ಅಂಥೇಳಿ. ಹೀಗೆ ನಮ್ಮ ವಿಜೇಂದ್ರ ತೀರ್ಥ ಪ್ರಭುಗಳು ಕೃಷ್ಣನ ಗೋಪಿಕಾಸ್ತ್ರೀಯರ ಜೊತೆ ಆಟ ಆಡುವನ್ನು ಕಂಡ್ರಂತೆ ಅವರವರು ಆನಂದ ಪಟ್ಟರಲ್ಲಿ. ಅದೇನು ಆ ಹೆಣ್ಣು ಮಕ್ಕಳಲ್ಲಿ ಸ್ತ್ರೀಯರನ್ನು ಕಂಡಿಲ್ಲ, ಅಲ್ಲಿ ಭಗವಂತನ ಭಕ್ತನ ಕಂಡು ನಮ್ಮ ವಿಜೇಂದ್ರ ತೀರ್ಥರು. ಈ ರೀತಿ ನಮ್ಮ ಯೋಚನೆ ಪ್ರಾರಂಭ ಆಗಬೇಕು. ಪುರಾಣ ಹೇಳೋದಲ್ಲಿ ಕೇಳೋದಲ್ಲಿ ಮಾಡಿದ್ರೆ ಸಾಧನೆ ಇಲ್ಲಾಗಿದ್ದರೆ ಶಬ್ದಗಳು ಬರ್ತಾ ಇರತ್ತೆ, ಕಿವಿ ಹೋಗ್ತಾ ಇರತ್ತೆ, ಪ್ರಯೋಜನ ಆಗಲ್ಲ. ಹೀಗೆ ನಮ್ಮ ವಿಜೇಂದ್ರ ತೀರ್ಥರು ಮಹಾನುಭಾವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಹ ಬ್ಯಾಂಗ್ಳೂರೆಲ್ಲ ಕೂಡ ಒಂದು 10 ನಿಮಿಷ ಓಡಾಡ್ಕೊಂಡು ಬಂದರೆ ಓಡಾಡ್ಕೊಂಡು ಬರ್ಲಿಕ್ಕಾಗತ್ತೇನ್ರಿ? ಆಗಲ್ಲ. ವಿಜೇಂದ್ರ ತೀರ್ಥರ ಬಗ್ಗೆ ಅವ್ರ ಹೆಸರು ಹೇಳಬೇಕಾದ್ರೂ ಕೂಡ ನಮ್ಮ ಸ್ವಶಕ್ತಿಯಿಂದ ಹೇಳಲಿಕ್ಕಾಗಲ್ಲ. ಅವರು ಪರಮಾನುಗ್ರಹ ಇದ್ದರೆ ಮಾತ್ರ ಅವ್ರ ಹೆಸರು ಹೇಳೋಕ್ಕಾಗತ್ತೆ. ಇನ್ನು ಅವ್ರ ಚರಿತ್ರೆ ಹೇಳೋದೆಲ್ಲ ನಾವು ಉಂಟಾ? ನಮಗೆ ಸಾಧ್ಯನೇ ಇಲ್ಲ. ಆ ಮಹಾನುಭಾವರೇ ಅವರು ಕರುಣೆ ನೋಡಿಸಿ ಅವರ ಮಾತು ನಮ್ಮಿಂದ ಹೇಳಿಸಿಕೊಂಡಿದ್ದಕ್ಕೆ ನಾವು ಧನ್ಯರಾಗಿದ್ದೇವೆ. ಇಂಥ ಸದವಕಾಶ ಕೊಟ್ಟಂತಹ ಪರಮಪೂಜ್ಯ ಶ್ರೀ ವಿದ್ಯಾಶೀಷತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಸಲ್ಲಿಸ್ತಾ ಇದ್ದೇನೆ. ನಮ್ಮ ವಿದ್ಯಾಗುರುಗಳಾದ ಭಂಡಾರಿಕೇರಿ ಮಠಾಧೀಶರಾದ ವಿದ್ಯೇಶತೀರ್ಥ ಶ್ರೀಪಾದಂಗಳವರಲ್ಲಿ ಸಾಷ್ಟಾಂಗ ನಮಸ್ಕಾರಗಳು. ಈ ಸಂಸ್ಕಾರವನ್ನು ಕೊಟ್ಟು ಈ ಹಂತಕ್ಕೆ ತಂದಂತಹ ವಿದ್ಯಾಸಾಗರ ಮಾಧವ ತೀರ್ಥರ ಪಾದಪದ್ಮಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ 2 ಮಾತುಗಳನ್ನು ಆ ವಿಜೇಂದ್ರ ತೀರ್ಥರ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಮೂಲ ರಾಮಚಂದ್ರ ಭಿನ್ನ ಆ ಮೂಲ ಗೋಪಾಲಕೃಷ್ಣನ ಪಾದಪದ್ಮಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಕೃಷ್ಣಾರ್ಪಣ.